ಸದ್ಗಮಯ ತಮಶೋಮಾ ಜ್ಯೋತಿರ್ಗಮಯ ಮೃತ್ಯುರ್ಮಾಮೃತಂಗಮಯ ಓಂ ಗುರುವೇ ಸರ್ವಲೋಕಾನಾಂ ವಿಜಿಷೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಿಯೇ ನಮಃ. ಓಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷೆ ಕೃತೋ ವಂದೇ ಭಗವಂತೋ ಪುನಃ ಪುನಃ. ಓಂ ಸಿದ್ಧ ಸದ್ಗುರು ಪಾದಾಬ್ಜಂ ಜನನಿ ಜನಕಸ್ತತಾ ತತ್ವೋಪದೇಶ ಕರ್ತಾರಂ ನತ್ವಾ ಭಕ್ತಿ ಪುರಸ್ಸರಂ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮಃ ಶಿವಾಯ. ಓಂ ಚಿದಂಬರ ಮಠಾಧೀಶಂ ಸಿದ್ಧಾರೂಢ ಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರೇ ಯದಂಗ್ರಿ ಕಮಲ ದ್ವಂದ್ವಂ ತಾಪತ್ರೆ ನಿವಾರಣಂ ಶಾಂತೈಕ್ಯ ಪದದಂ ದೇವಂ ಸಿದ್ಧಾರೂಢಮಹಂ ಭಜೆ ಸಿದ್ಧಾರೂಢಮಹಂ ಭಜೆ. ಓಂ ನಮಃ ಶಿವಾಯ. ಬೆಳಗಿನ ಜಾವದ ಸತ್ಸಂಗದಲ್ಲಿ ಪರಮ ಪೂಜ್ಯರು ಲೋಕವನ್ನು ಉದ್ಧರಿಸಲು ಅವತರಿಸಿದ ಶಿವನ ಅವತಾರಿ ವೇದಾಂತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢ ಪಾದಗಳಿಗೂ ಕೂಡ ದೀರ್ಘದಂಡ ಪ್ರಣಾಮ ಸಲ್ಲಿಸಿ, ಬಸವಾದಿ ಶರಣರಿಗೂ ದಾಸ ಪರಂಪರೆಗೂ ಸದ್ಗುರುನಾಥನಲ್ಲಿಯೂ ಕೂಡ ದೀರ್ಘದಂಡ ಪ್ರಣಾಮ ಸಲ್ಲಿಸಿ, ಈ ಒಂದು ಬೆಳಗಿನ ಜಾವದ ಆನ್ಲೈನ್ ಸತ್ಸಂಗದಲ್ಲಿ ಆಗಮಿಸಿದ ಎಲ್ಲಾ ಶರಣು ತಂದೆ ತಾಯಿಗಳ ಪಾದಗಳಿಗೆ ಕೂಡ ಹಣೆ ಹೆಚ್ಚಿ ನಮಸ್ಕರಿಸಿ ಈ ಸತ್ಸಂಗದೊಳಗ ಪ್ರವೇಶವಾಗೋಣ. ಆತ್ಮೀಯರೇ, ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಈ ಒಂದು ಪರಮಾನುಭೂತಿ ಎಂಬ ಶ್ರೇಷ್ಠವಾದ ಗ್ರಂಥವನ್ನ ನಿಜಗುಣರಿಂದ ವಿರಚಿತವಾದ ಷಟ್ಶಾಸ್ತ್ರಗಳಲ್ಲಿ ಪರಮಾನುಭೂತಿ ಶ್ರೇಷ್ಠವಾದ ಗ್ರಂಥಕ್ಕೆ ಸರಳವಾದ ಟೀಕಾ ತಾತ್ಪರ್ಯವನ್ನು ಬರೆದಂತ ಆರೂಢ ಜ್ಯೋತಿ ಶಿವಪುತ್ರ ಅಜ್ಜರ ಪಾದಗಳಿಗೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಪರಮಾನುಭೂತಿಯ 6ನೇ ಸಂಧಿಯ ಒಳಗೆ ಬರುವಂತ ಇವತ್ತ 8ನೇ ಸೂತ್ರವನ್ನ ನಾವು ನೀವು ಚರ್ಚೆ ಮಾಡ್ಕೊಂಡು ಬಂದಿವಿ. ಇವತ್ತು 9ನೇ ಸೂತ್ರವನ್ನ ಚರ್ಚೆ ಮಾಡೋಣ. ಈಗ ನಾವು ಹಿಂದ ಅನುಭವಿ ಮತ್ತು ಆರೂಢ ಅಂದ್ರ ಹೆಂಗಿರ್ತಾರ ಅನ್ನುವಂಥದ್ದನ್ನ, ಅನುಭವಿ ಲಕ್ಷಣಗಳು, ಆರೂಢನ ಲಕ್ಷಣಗಳನ್ನ ನಾವು ಎಲ್ಲರೂ ಕೂಡ ನಿನ್ನೆ 8ನೇ ಸೂತ್ರದೊಳಗ ಚರ್ಚೆ ಮಾಡ್ಕೋತ ಬಂದೇವಿ. ಇಲ್ಲಿ ಆರೂಢಗ ಯಾವ ವಿಧಿ ನಿಷೇಧಗಳು ಇರುವುದಿಲ್ಲ ಅನ್ನುವಂಥದ್ದನ್ನ ತಿಳಿಸಿ, ಆರೂಢ ಹೆಂಗಿರ್ತಾನಂದ್ರ ಆಧ್ಯಾತ್ಮಿಕ ಆದಿ ಅಂದ್ರೆ ಇಲ್ಲಿ ಹೇಳ್ಕೊತ ಬಂದ್ರು ಕೊನೆಯ ನುಡಿ ಒಳಗ ಆಧ್ಯಾತ್ಮಿಕ ಆದಿ ಅಂದ್ರ ಇಲ್ಲಿ ಆಧ್ಯಾತ್ಮಿಕ ತಾಪ, ಆದಿ ದೈವಿಕ ತಾಪ, ಆದಿ ಭೌತಿಕ ತಾಪಗಳಿಂದ ಅವ ಹೊರತಾಗಿರ್ತಾನ ಅನ್ನುವಂಥದ್ದನ್ನ ನಾವು ಕೇಳ್ಕೊಂಡು ಬಂದೀವಿ. ನಾವು ಈ ಜೀವವನ್ನು ಒಳಗೊಂಡವ್ರು ನಾವ್ ಹೆಂಗಿರ್ತೀವಿ, ಆ ಆತ್ಮಜ್ಞಾನವನ್ನು ಮಾಡ್ಕೊಂಡವ್ರು ಆರೂಢರು ಜ್ಞಾನಿಗಳು ಹೆಂಗಿರ್ತಾರ ಅಂದ್ರ, ಅವ್ರಿಗೆ ಈ ದೇಹ ತಗೊಂಡು ಬಂದಾರ, ಆ ಈಶ್ವರನ ಇಚ್ಛೆಯಿಂದ ಈ ಶರೀರ ಬಂದದ. ಆ ಇಚ್ಛೆ ಈಶ್ವರನ ಕೃಪಾದಿಂದ ಅವ ಏನೋ ಭಗವಂತ 80 ವರ್ಷ ಆಯುಷ್ಯವನ್ನು ಕೊಟ್ಟು ಕಳ್ಸ್ಯಾನ. 80 ವರ್ಷ ಇರುವಾಗ ಅವಾಗೇನೋ ಅಕಸ್ಮಿತ ಇಂತ ಒಂದು ಸಂಸಾರದೊಳಗ ಕಂಡು ಇದನ್ನ ಅಧ್ಯಾತ್ಮ ಸಾಧನೆ ಮುಖಾಂತರ ಸಾಧ್ಯ. ಈ ಪ್ರಪಂಚ ಪ್ರಾರಬ್ಧ ಮುಖಾಂತರ ಅಂತ ನಾವು ಕೇಳ್ಕೊಂಡು ಬಂದೀವಿ. ಈ ಸಂಸಾರದಾಗಿದ್ದು ಅಧ್ಯಾತ್ಮ ತೊಡಗಿ ಜ್ಞಾನವನ್ನು ಮಾಡಿಕೊಂಡು ಈ ಜಗತ್ಯಾದಿ ಅವರಗಳು ಮಿಥ್ಯದವು, ಆತ್ಮ ಒಂದೇ ಸತ್ಯ ಅಂತೇಳಿ ತನ್ನ ಸ್ವರೂಪ ಸ್ಥಿತಿಯನ್ನು ಕಂಡುಕೊಂಡು ಅದರ ನಿಂತನು ಅಂದ್ರ ಅದರ ಇರುವಂತ ಸ್ಥಿತಿ ಆಯ್ತು, ಜ್ಞಾನ ಆಯ್ತು ಅಂದ್ರ ಅವಾಗ ಜ್ಞಾನಾದಿಗಳೇ
ಸಾವಬೇಕು ಅನ್ನುವಂಥದ್ದ, ಸಾಯ್ಬೇಕು ಅನ್ನುವಂಥದ್ದು ಲೌಕಿಕ ವ್ಯವಹಾರ ಇರ್ತದ. ಆದ್ರೆ ಈಶ್ವರನ ಇಚ್ಛಾ ಕೃಪಾ ಏನಾಗ್ಯದ ಅಂದ್ರೆ ಅವ್ನಿಗೆ 80 ವರ್ಷ ಆಗ್ಯದ. ಈಗ 40 ವರ್ಷ ಜ್ಞಾನ ಆಗ್ಯದ ಅಂದ್ರ 40 ವರ್ಷ ಇದ್ದು ಕೂಡ ಅವನ ಮುಂದೆ 40 ವರ್ಷನು ಇಚ್ಛಾ, ಈಶ್ವರನ ಇಚ್ಛಾ ಕೃಪಾ ಬದುಕ್ತಾನ. ಆದ್ರ ಬದುಕಿದ್ರ ಅವಾಗ ಈ ಆಧ್ಯಾತ್ಮಿಕ ತಾಪ, ಆದಿ ದೈವಿಕ, ಆದಿ ಭೌತಿಕ ತಾಪಗಳು ಅವ್ನಿಗೆ ಇರುವುದಿಲ್ಲ ಅನ್ನುವಂಥದ್ದನ್ನ ಯಾವಾಗ ಜ್ಞಾನೋದಯ ಆಯ್ತು, ಜ್ಞಾನದಿಂದ ಅವು ಸಂಚಿತ ಆಗಾಮಿಗಳು ನಾಶ ಆಗದು, ಅನೇಕ ಜನ್ಮದಲ್ಲಿ ಮಾಡಿದಂತ ಸಂಚಿತ ಕರ್ಮದೊಳಗ ಅವು ಎಲ್ಲಾ ಜ್ಞಾನಾಗ್ನಿಗಳಿಂದ ಸುಟ್ಟು ಭಸ್ಮ ಆಗ್ತಾವ ಅನ್ನುವಂಥದ್ದನ್ನ ನಾವು ಕೇಳ್ಕೊಂಡು ಬಂದೇವೆ. ಹಂಗ ಜ್ಞಾನ ಆಗಿಂದ್ರು ಕೂಡ ಅವನು ಬದುಕ್ತಾನ. ಯಾಕ ಈಶ್ವರನ ಕೃಪಾ ಇಚ್ಛಾ ಅದಲ್ಲಿ. ಎಷ್ಟು ಈಶ್ವರನ ಇಚ್ಛೆ ಯಾರಿಗೂ ತೆಗಿಯಾಕ ಬರಂಗಿಲ್ಲ. ಆ ಇಚ್ಛಾದ ಪ್ರಕಾರ 80 ವರ್ಷ ಬದುಕದಾಗೂ ಕೂಡ ಅವಂಗ ಆಧ್ಯಾತ್ಮಿಕ ಅಂದ್ರ ಆತ್ಮ ಜೊತೆ ಬಂದಂತ ರೋಗ ರುಜಿನ ದುಃಖಾದಿಗಳು ಅವಂಗ ಇರ್ತಾವ. ಆದ್ರ ಅವಂಗ ಅವು ಯಾವ ಲೇಪನ ಇರ್ಲಾರ್ದಂಗ ಅವು ಎಲ್ಲ ದೇಹಕ್ಕ ಆಗ್ತಾವು. ದೇಹವೇ ನಾನಲ್ಲ ಅಂದಾಗ ನನಗೆ ಇರುವುದಿಲ್ಲ ಅನ್ನುವಂಥದ್ದನ್ನ ಅವ ಹೆಂಗಿರ್ತಾನಂದ್ರ ಅದಕ್ಕೆ ಹೊರತಾದಂತ ತನ್ನ ನಿಜ ಸ್ವರೂಪದೊಳಗ ಆನಂದವಾಗಿ ಬದುಕ್ತಾನ ಅನ್ನುವಂಥದ್ದನ್ನ ಇಲ್ಲಿ ಕೇಳ್ಕೊಂಡು ಬಂದೀವಿ. ಮತ್ತಿನ್ನ ಆಧ್ಯಾತ್ಮಿಕ ಆದಿ ದೈವಿಕ ಅಂದ್ರ ನನ್ನ ಬಿಟ್ಟು ಅನ್ಯರಿಂದ, ನನ್ನ ಬಿಟ್ಟು ಹೆಂಡ್ರು ಮಕ್ಕಳು ಸಮಾಜದಿಂದ ಅವು ದುಃಖಗಳು ಬರ್ತಾವು. ದುಃಖಗಳು ಬಂದರೂ ಕೂಡ ಅವು ತನಗ ಯಾವ ಲೇಪನ ಇಲ್ಲದಂತೆ ದೇಹಕ್ಕಾಗ್ತಾವ ಅನ್ನುವಂಥದ್ದನ್ನ ಅಲ್ಲಿ ಏನ್ ಮಾಡ್ತಾನವ, ಇವತ್ತ ಯಾರು ಹೆಂಡ್ರ ಮಕ್ಕಳಿಂದ ಬರ್ತಾವು ಮತ್ತು ಅನ್ಯ ಜನರಿಂದ ಬರ್ತಾವು. ಯಾವುದೇ ಬಂದ್ರು ಕೂಡ ಅವ ಎಲ್ಲವೂ ಕೂಡ ಜಗತ್ತೇ ಸುಳ್ಳು ಅಂದಾಗ ಇವ್ರು ಯಾವುದು ಖರೆ ಅದನ್ನು ಕೂಡ ಅವ ಸಹನೆ ಮಾಡ್ಕೊಳ್ಳುವಂತ ಶಕ್ತಿ ಬರುವುದರಿಂದ ಅವಂಗ ಆ ತಾಪನೂ ಆಗುದಿಲ್ಲ. ಮತ್ತು ಆದಿ ಭೌತಿಕ ತಾಪ, ಆದಿ ಭೌತಿಕ ಅಂದ್ರ ಭೂತಗಳಿಂದ ಆಗುವಂತ ತಾಪಗಳು. ಭೂತಗಳಿಂದ ಆಗ್ತಾವಂದ್ರ ಸದ್ದ ಚಳಿಗಾಲ, ಮಳೆಗಾಲ, ಬೇಸಿಗೆಕಾಲ ಇವು ಕಾಲಗಳ ಪರಿವರ್ತನೆ ಆಗ್ತಾ ಇರ್ತಾವ. ಈ ಚಳಿಗಾಲ ಬಂದಾಗ ಜನ ಏನ್ ಮಾಡ್ತಾರಂದ್ರ ಎಷ್ಟು ಚಳಿ ಅದಪ್ಪ ಅಂತೇಳಿ ಬೇಯ್ದು ಮನುಷ್ಯನೊಳಗೆ ತಾಪ ಮಾಡ್ಕೊಂಡು ದುಃಖಿ ಆಗ್ತಾರ. ಆದರೆ ಜ್ಞಾನವನ್ನು ಹೊಂದಿದವ ಭಗವಂತನ ಸೃಷ್ಟಿ ಎಂತ ಅದ್ಭುತ ಅದ, ಎಂತ ಚಳಿಗಾಲ ಕೊಟ್ಟು ಬೆಳೆಗಳನ್ನ ಬೆಳೆಸ್ತಾನ, ಎಂತ ಅವನು ಕೃಪಾ ಅಂತ ತಿಳ್ಕೊಂಡವ ಅದನ್ನ ಮತ್ತಿಷ್ಟು ಆನಂದವನ್ನು ಪಡ್ತಾನ. ಏನು ನಿನ್ನ ಸೃಷ್ಟಿ ನೇಮ ಭಗವಂತ ಎಷ್ಟು ಅದ್ಭುತ ಅದಲ್ಲ. ಆ ಆನಂದವನ್ನ ಚಳಿಗಾಲವನ್ನ, ಮಳೆಗಾಲವನ್ನ, ಬೇಸಿಗೆ ಕಾಲ ಒಳಗ ಆನಂದವನ್ನು ಬರ್ತಾನ. ಅದ್ರೊಳಗ ಆಗುವಂತ ತಾಪಗಳು ಆಗುತ್ತಾವ ಅಂದ್ರು ಕೂಡ ಅದಕ್ಕ ದೇಹಕ್ಕೆ ಆಗ್ತಾವ. ದೇಹ ಸಿಡಿಲ್ ಬಡಿತಾ, ದೇಹ ಸಾಯ್ತದ, ನಾ ಸಾಯವಲ್ಲ. ಯಾಕದು ಅವಂಗ ಗುರ್ತಿರ್ತದ, ಈಶ್ವರನ ಸಂಕಲ್ಪ ಅಲ್ತಾನ ಇರ್ತದ, ಅದಕ್ಕೆ ಏನಾಗ್ಬೇಕು ಆಗ್ತದ, ನನಗಾಗುವುದಿಲ್ಲ ಅನ್ನುವಂಥದ್ದನ್ನ ಜ್ಞಾನಿ ಆರೂಢರಾದವರು ಹಿಂಗ್ ತಿಳ್ಕೊಂಡಿರ್ತಾರ ಅನ್ನುವಂಥದ್ದನ್ನ ನಾವು ಇಲ್ಲಿ ಕೇಳ್ಕೊಂಡು ಬಂದೇವಿ. ಅದನ್ನೇ ಇಲ್ಲಿ ಏನ್ ಹೇಳ್ಕೊತಾರಂದ್ರ ಹಿಂದಿನ ಸೂತ್ರ ಏನ್ ವಿಚಾರ ಮಾಡ್ಕೊತ ಬಂದೇವಿ. ಮುಮುಕ್ಷು, ಅಭ್ಯಾಸಿ ಮತ್ತು ಅನುಭವಿ ಮತ್ತು ಆರೂಢರ ಇವ್ರ ಲಕ್ಷಣ ಹೆಂಗಿರ್ತಾರ, ಅವರು ಹೆಂಗ್ ಬದುಕ್ತಾರ, ಅವ್ರು ಏನು ತಿಳ್ಕೊಂಡಿರ್ತಾರ, ಸಂಸಾರಿಕರು ಯಾವ್ದಕ್ ಸತ್ಯ ಅಂದಿರ್ತಾರ ಅನ್ನುವಂಥದ್ದು ನಮ್ಗೆಲ್ಲರಿಗೆ ಅನುಭವಕ್ಕೆ ಬಂದದ. ಅವಾಗ ಯಾವುದೊಂದು ಕರ್ತವ್ಯ ಇಲ್ಲವೆಂದು ಆರೂಢನಾದವಾಗ ನನಗ ಹಿಂಗ ಕರ್ತವ್ಯ ಕರ್ಮಗಳನ್ನ ಮಾಡಿದ್ರ ನಮಗ ಕರ್ಮಗಳನ್ನ ನಾವು ಮಾಡ್ಲೇಬೇಕು ಸಂಸಾರಿಕರು. ಯಾಕ ನಾವು ಸಂಸಾರ ಸತ್ಯ ಅಂದಾಗ ಇಲ್ಲಿ ನಿತ್ಯ ಕರ್ಮ, ನೈಮಿತ್ಯ ಕರ್ಮ ಮತ್ತು ಕಾಮ್ಯ ಕರ್ಮ ಅಂದ್ರೆ ಒಂದು ಕಾಮನ ಇಟ್ಕೊಂಡು ನಾವು ಕರ್ಮ ಮಾಡ್ಲೇಬೇಕು. ಆದ್ರೆ ಆರೂಢನಗ ಅವು ಯಾವರ ಕರ್ಮಗಳು ವಿಧಿ ನಿಷೇಧಗಳು ಏನ್ರಿ ಹೇಳ್ತಾವನು ಅಂದ್ರ ಅವ ಮಾಡ್ತಾನು ಅಂದ್ರ ಅವ ಯಾವುದೂನು ಅವ ಕಲ್ಪನಾ ಇಟ್ಕೊಂಡು ಮಾಡುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಮುಂದಿನ ನುಡಿಯೊಳಗೆ ಹೇಳ್ತಾರ. ನಾವು ಸಂಸಾರಿಕರ ಒಂದು ಕಲ್ಪನಾ ಇಟ್ಕೊಂಡು ಮುಂದೆ ನಮ್ಮ ಪಾಪರ ಹೋಗ್ಲಿ, ನಮ್ಗೆ ಒಳ್ಳೇದಾಗ್ಲಿ ಅಂತೇಳಿ ನಾವು ಕರ್ಮಗಳನ್ನು ಮಾಡ್ತೇವೆ, ನಿಮಿತ್ತ ಒಂದ್ ಇಟ್ಕೊಂಡು ಕರ್ಮ ಮಾಡ್ತೇವೆ. ಆದ್ರ ಅವ್ ಯಾವರ ಮುಂದಿನ ಜನ್ಮದವನು, ಮುಂದೆ ನನ್ನ ಹಿಂದೆ ಪಾಪದವನು ಅಂತೇಳಿ ಅವನಲ್ಲಿ ಏನ್ರ ವಾಸನ ಇರ್ತಾವಂದ್ರೆ ಯಾನೂ ಇರುದಿಲ್ಲ. ಜ್ಞಾನ ಆದಾಗ ಅವಾಗೆ ಸುಟ್ಟು ಹೋಗ್ಯದ. ಈಶ್ವರನ ಶರೀರ ಎಲ್ತಾನ ಬದುಕಬೇಕು, ಅಲ್ತಾನವ ಇದ್ದು ಈ ಈಶ್ವರದ ಆನಂದವನ್ನ ಎಂತ ಅದ್ಭುತ. ಈ ಪ್ರಪಂಚನೂ ಕೂಡ ಸುಂದರವಾಗಿ ತೋರ್ತದ, ಈ ಜಗತ್ತೇನೂ ಸುಂದರವಾಗಿ ತೋರ್ತದ. ಆ ಸುಂದರ ಬದುಕನ್ನ ಅವ ಜ್ಞಾನಿ ಕಳೀತಾನ ಅನ್ನುವಂಥದ್ದನ್ನ ನಾವಿಲ್ಲಿ ಇಷ್ಟೇ ನಿಶ್ಚಯ ಮಾಡ್ಕೋಬೇಕು. ಹಿಂದಿನ ಪದ್ಯದೊಳಗ ಮುಂದ ಅವ್ ಯಾವ ವಿಧಿ ನಿಷೇಧಗಳಾಗ್ಲಿ, ಯಾವ್ದು ಕರ್ಮಗಳಾಗ್ಲಿ ಅವ್ ಏನೂ ಇರುವುದಿಲ್ಲ ಜ್ಞಾನಿಗೆ ಅನ್ನುವಂಥದ್ದನ್ನ ಕೇಳ್ಕೊಂಡು ಬಂದಿವಿ. ಮತ್ತೆ ಇವ್ ಯಾರಿಗೆ ಹೇಳ್ತಾರೆ, ಮತ್ತೆ ಮಾಡಂತ ಹೇಳ್ತಿರಲ್ಲ, ನಿತ್ಯ ನೈಮಿತ್ತಿಕ ಕಾಮ್ಯ ಕರ್ಮ ಪ್ರಾಯಶ್ಚಿತ್ತ ಕರ್ಮ ನೀವ್ ಹೇಳ್ತಿರಲ್ಲ,
ಅವು ಯಾರಿಗಪ್ಪ ಅಂದ್ರ ರಾಗಿ ಮತ್ತು ವಿರಾಗಿ ಉಳ್ಳವರಿಗೆ ಮಾತ್ರ ಇವು ಹೇಳ್ತದ. ಜ್ಞಾನಿಗೆ ಇವು ಯಾವ ಆರುಣಿಗೆ ಕಿಂತು ಯಾವ ಉಪಾಸನ ಜ್ಞಾನ ಯಾವ ಕಾಂಡಗಳು ಅವಾಗ ಇಲ್ಲ. ಅವನು ಯಾವಾಗ ಜ್ಞಾನ ಆಯ್ತು ಅಂದೇ ಅವ ಮುಕ್ತನಾದ ಅನ್ನುವಂಥದ್ದನ್ನ ಇಲ್ಲಿ ಸ್ಪಷ್ಟ ತಿಳಿಸ್ಕೋತ ಬಂದಾರ. ಇದ್ರ ಏನಾದ್ರೂ ಸಂಶಯ ಇದ್ರೆ ಮತ್ತ ಮುಂದೆ ಚರ್ಚೆ ಮಾಡೋಣ. ಈಗ ಈ ಎಲ್ಲವನ್ನ ವಿರಾಗಿಗೆ ಇವೆಲ್ಲ ಕರ್ಮ ಮಾಡ್ಲೇಬೇಕು ಅನ್ನುವಂಥದ್ದನ್ನ ನಮ್ಗೇನ ದೇಹಾದಿ ಅವರ ಸತ್ಯ ಅದ. ನಾ ಹುಟ್ಟಿನಿ ಅಂದ್ರೆ ನಾ ಸಾಯ್ತೀನಿ ಅಂತ ಭಯ ಇದ್ದವ್ರಿಗೆ, ದೇಹ ನಾನು ಅಂದವ್ರಿಗೆ ಇವೆಲ್ಲ ಕರ್ಮಗಳನ್ನೇ ಮಾಡ್ಲೇಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರ. ಯಾರು ಎಂತ ಕರ್ಮಗಳನ್ನ ಮಾಡ್ತಾರ ಅನ್ನುವಂಥದ್ದನ್ನ ಈ 9ನೇ ಪಲ್ಲವಿ ನುಡಿಯೊಳಗೆ ಹೇಳ್ಕೋತ ಹೋಗ್ತಾರ. ಇಲ್ಲಿ ಏನ್ ಹೇಳ್ತಾರಪ್ಪ ಈ ಸೂತ್ರದೊಳಗ 9ನೇ ನುಡಿ ಒಳಗ ಅನ್ನುವಂಥದ್ದನ್ನ ಇಲ್ಲಿ ರಾಗ ಮತ್ತು ವಿರಾಗಿ ಉಳ್ಳವರಿಗೆ ಇವು ಕರ್ಮಗಳು ಕಾಂಡಗಳು ಹೇಳ್ತಾರ, ಆದ್ರೆ ಜ್ಞಾನಿಗಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಈ ನುಡಿಯೊಳಗೆ ಹೇಳ್ಕೋತ ಹೋಗ್ತಾರ. ರಾಗ ವಿರಾಗಿ ತನ್ನ ಆಶ್ರಯವುಳ್ಳವರಲ್ಲಿ ಯೋಗಿ ಸುಕರ್ಮ ಚಿದ್ಭಕ್ತಿಯು ಅನ್ನುವಂಥದ್ದನ್ನ ಈ ಪಲ್ಲವಗಳಿಗೆ ವಿಷಯಾಪೇಕ್ಷೆ ಇದ್ದವ್ರಿಗೆ ಮತ್ತು ವಿರಾಗ ಅಂದ್ರೆ ವೈರಾಗ್ಯ ತನ್ನ ಆಶ್ರಯವುಳ್ಳವರಲ್ಲಿ, ರಾಗ ವಿರಾಗ ಉಳ್ಳವರಲ್ಲಿ ಅಂದ್ರ ಗುರುವಿನಲ್ಲಿ ಈ ವಿಷಯಾದಿಗಳ ಅಪೇಕ್ಷೆನೂ ಇರ್ತದ ಮತ್ತು ವೈರಾಗ್ಯ ಇರ್ತಾರ. ಯಾರು ತನ್ನ ಆಶ್ರಯ ಇದ್ದವರಿಗೆ ರಾಗ ವಿರಾಗಿಗಳಲ್ಲಿ ಕರ್ಮಕಾಂಡವನ್ನು ಮತ್ತು ಜ್ಞಾನಕಾಂಡವನ್ನು ಮತ್ತು ಭಕ್ತಿ ಕಾಂಡವನ್ನ, ಉಪಾಸಕರಿಗೆ ಭಕ್ತಿ ಕಾಂಡ, ಜ್ಞಾನಿಗಳಿಗೆ ರಾಗಿಗೆ ಕರ್ಮಕಾಂಡ, ಜ್ಞಾನಿಗೆ ವಿರಾಗಿಗೆ ಜ್ಞಾನದೊಳಧಿಕಾರ ಜ್ಞಾನಕಾಂಡ, ವಿರಾಗಿಗೆ ನಿಜ ಭಕ್ತಿ ಅನ್ನುವಂಥದ್ದನ್ನ ಈ ಮುಂದಿನ ನುಡಿಯೊಳಗೆ ಹಿಂಗೆ ಹೇಳ್ಕೋತ ಹೋಗ್ತಾರ. ರಾಗಿಗೆ ಕರ್ಮಕಾಂಡ, ವಿರಾಗಿಗೆ ಜ್ಞಾನಕಾಂಡ ಮತ್ತು ರಾಗ ವಿರಾಗ ಅಂದ್ರೆ ಭಕ್ತಿ ಈ ಕಡೆ ಪೂರ ವೈರಾಗ್ಯನೂ ಇಲ್ಲ, ಈ ಕಡೆ ಪೂರ ಜ್ಞಾನ ಇಲ್ಲ. ಈ ಎರಡು ಇದ್ದವ್ರಿಗೆ ಏನಪ್ಪ ಉಳ್ಳವರಿಗೆ ಉಪಾಸನಾ ಕಾಂಡ. ಹಿಂಗ ಗುರು ಬೋಧಿಸ್ತಾನ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಈ ನುಡಿ ಇದು ಪಲ್ಲವಿಯೊಳಗೆ ಹೇಳ್ಕೊತ ಬಂದಾರ. ಮತ್ತೆ ಹೆಂಗಪ್ಪ ಅಂದ್ರ ಒಂದು ದೃಷ್ಟಾಂತ ಕೊಡ್ತಾರ. ಒಬ್ಬ ವೈದ್ಯನೆತ್ತಕ್ ಹೋದಾಗ ನಮ್ಗೆ ಯಾವ ರೋಗನ ಇವಾಗ ಯಾವ ಗುಳಿಗೆ ಕೊಟ್ರ ಆರಾಮ ಆಕ್ಕದನು ಅಂತ ತಿಳ್ಕೊಂಡು ನಮ್ಮ ಬಾಯಲ್ಲಿ ಕೇಳ್ಕೊಂಡು ಹೆಂಗ ಆ ಗುಳಿಗೆಯನ್ನ ಅದೇ ರೋಗಿಗೆ ಅಂತ ಗುಳಿಗೆಯನ್ನು ಕೊಡ್ತಾನ. ಅದರಂತೆ ಇಲ್ಲಿ ಗುರು ಕೂಡ ಇಲ್ಲಿ 3 ಮಂದಿ ಅಧಿಕಾರಿಗಳಿಗೆ, ರಾಗಿಗೆ ಮತ್ತು ವಿರಾಗಿಗೆ ಮತ್ತು ರಾಗ ವಿರಾಗമുಳ್ಳವರಿಗೆ ಈ ಭಕ್ತಿ ಕಾಂಡವನ್ನ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ಕೋತ ಹೋಗ್ತಾರ. ರಾಗಿಗೆ ಕರ್ಮಕಾಂಡವನ್ನು, ವಿರಾಗಿಗೆ ಜ್ಞಾನ ಕಾಂಡವನ್ನು, ವೈರಾಗಿ ಉಳ್ಳವರಿಗೆ ಜ್ಞಾನ ಕಾಂಡವನ್ನು, ರಾಗ ವಿರಾಗಿ ಎರಡೂ ಉಳ್ಳವರಿಗೆ ಉಪಾಸನಾ ಕಾಂಡವನ್ನು ಬೋಧಿಸಬೇಕು. ವೈದ್ಯರು ರೋಗ ಲಕ್ಷಣವನ್ನು ಕಂಡು ಮಾತ್ರೆಗಳನ್ನು ಉಪಯೋಗಿಸುವಂತೆ ಅಧಿಕಾರವನ್ನು ತಿಳಿದು ಕಾಂಡಗಳನ್ನು ಇಲ್ಲಿ ಬೋಧಿಸಿಕೊತ ಬಂದಾರ ಮೈತ್ರಿ ಅನ್ನುವಂಥದ್ದನ್ನ ಮೈತ್ರಾದೇವಿ ಯಾಜ್ಞವಲ್ಕರ್ ಹೇಳ್ಕೋತ ಹೋಗ್ತಾರ. ಇಲ್ಲಿ ಈ ಸೂತ್ರದಲ್ಲಿ ಸೂಚಿಸಿದ ಅರ್ಥವನ್ನ ಈ ಮತ್ತ ಇದೇ ಪದ್ಯ ಒಂದೇ ನುಡಿ ಒಳಗೆ ಮತ್ತ ಅದನ್ನ ಹೇಳ್ಕೊತ ಹೋಗ್ತಾರ. ಪಲ್ಲವಿ ಒಳಗೆ ಹೇಳಿದ್ದನ್ನ ಇನ್ನು ಒಂದೊಂದಾಗಿ ಒಂದು ನುಡಿ ಒಳಗೆ ಇಲ್ಲಿ ಹೇಳ್ಕೋತ ಹೋಗ್ತದ. ರಾಗಿಗೆ ಕರ್ಮದೋಳ ಅಧಿಕಾರ ಇರುವುದು, ವಿರಾಗಿಗೆ ಜ್ಞಾನದೋಳ ಅಧಿಕಾರ, ರಾಗ ವಿರಾಗముಳ್ಳವನಿಗೆ ನಿಜ ಭಕ್ತಿ ಯೋಗದೊಳ ಅಧಿಕಾರ ಎನಿಸುವುದು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಅಂದ್ರೆ ಇಲ್ಲಿ ಇವು ಹೇಳಿಸಿಕೊಳ್ತಾವು, ಈ ಅಧಿಕಾರಿಗಳ ಅನುಗುಣವಾಗಿ ಇವು ಹೇಳಿಸಿಕೊತಾವು ಅನ್ನುವಂಥದ್ದನ್ನ ಇಲ್ಲಿ ನುಡಿಯೊಳಗೆ ಹೇಳ್ತಾರ. ಇಲ್ಲಿ ಏನ್ ಹೇಳ್ತಾರ ಅಂದ್ರ ರಾಗಿಗೆ ಅಂದ್ರ ಪರಲೋಕದ ಭೋಗ ಅಪೇಕ್ಷೆ ಉಳ್ಳವನಿಗೆ, ಅಂದ್ರೆ ದ್ವೈತವಾದಿಗಳಿಗೆ ನಮಗೆ ಸ್ವರ್ಗ ಸುಖವನ್ನು ಹೊಂದಬೇಕು, ಅಲ್ಲಿ ಅನೇಕ ಸುಖಗಳದಾವು ಅನ್ನುವಂಥದ್ದು ಇವ್ರು ಕಲ್ಪನೆ ಇಟ್ಕೊಂಡಿರ್ತಾರ. ಆ ಕಲ್ಪನೆ ಉಳ್ಳವರಿಗೆ, ಪರಲೋಕದ ಭೋಗ ಇಚ್ಛಾದವರಿಗೆ ಕರ್ಮವನ್ನ ಮಾಡ್ರಿ, ಹಿಂಗ ದಾನ ಧರ್ಮ ಯಜ್ಞ ಯಾಗಾದಿಗಳನ್ನ ಮಾಡ್ರಿ, ಮಂದಿಗೆ ದಾನ ಧರ್ಮಗಳನ್ನ ಅಂದ್ರೆ ಕೆರಿ ಕಟ್ಸ್ರಿ, ಉಪಕಾರ ಮಾಡ್ರಿ, ಹಿಂಗ್ ಮಾಡುದ್ರ ನಿಮ್ಗ ಸ್ವರ್ಗ ಸುಖ ಸಿಗ್ತದ ಅನ್ನುವಂಥದ್ದನ್ನ ನಮ್ಮ ಮಠಕ್ಕೆ ಇಷ್ಟು ಕೊಡ್ರಿ, ನಾವ್ ಇಂಥದ್ದನ್ನ ಪ್ರಸಾದ ಮಾಡಿಸ್ರಿ, ನಿಮ್ಗ ಸ್ವರ್ಗಲೋಕ ಪುಣ್ಯ ಸಿಗ್ತದ ಅನ್ನುವಂಥದ್ದನ್ನ ಈ ಕರ್ಮಕಾಂಡದೊಳಗ ಅಂದ್ರ ದ್ವೈತವಾದಿಗಳು ಇಂಥದನ್ನು ಹೇಳ್ಕೋತ ಬರ್ತಾರ ಅನ್ನುವಂಥದ್ದನ್ನ ಇವ್ರಿಗೆ ಅದನ್ನೇ ಹೇಳ್ಬೇಕು. ಯಾಕೆ ಇವ್ರು ಕರ್ಮದೊಳಗನೆ ನಂಬಿಕೆ ಇಟ್ಟಾರ, ಕರ್ಮವೇ ಸತ್ಯ ಅಂತ ತಿಳ್ಕೊಂಡಾರ, ದ್ವೈತವೇ ಸತ್ಯ ಅಂತ ತಿಳ್ಕೊಂಡಾರ. ದ್ವೈತವಾದಿಗಳಿಗೆ ಜ್ಞಾನ ಹೇಳಿದ್ರೆ ಅರ್ಥ ಆಗ್ತದನ ಅಂದ್ರೆ ಆಗುದಿಲ್ಲ.
ನೀವು ಅಲ್ಲೇ ಗುಡಿಗೆ ಹೋರಿ, ಯಾತ್ರಾ ಮಾಡ್ರಿ, ಗುಡಿ ಸುತ್ತ ಹಾಕ್ರಿ, ನೀವು ದಾನ ಮಾಡ್ರಿ, ಧರ್ಮ ಮಾಡ್ರಿ, ದೇವ್ರೊಬ್ಬ ಅದಾನ, ನೀನೊಬ್ಬ ಅದಿ, ಅವ್ನ ಹೊಲಸ್ಗೋರಿ, ನಿಮ್ಗೆ ಸ್ವರ್ಗ ಸಿಗ್ತದ. ಸ್ವರ್ಗ ಅಂದ್ರೆ ಇವ್ರು ಏನ್ ತಿಳ್ಕೊಂಡಿರ್ತಾರ, ಇನ್ನೊಂದು ಬ್ಯಾರೆ ಅದ, ಇನ್ನೊಂದು ಲೋಕ ಅದ, ಅಲ್ಲಿ ಏನೇನು ಅದಂತ ಇವ್ರು ತಿಳ್ಕೊಂಡಿರ್ತಾರ. ಮತ್ತ ಇವ್ರು ಕೇಳ್ತಾರ, ಮತ್ತ ಹೆಂಗ್ರಿ ಮತ್ ಸ್ವರ್ಗ ಲೋಕ ಅದು ಹೆಂಗದ ತಂದಾಗ ಅದಕ್ಕೆ ಬಹಳ ರಮಣೀಯವಾಗಿ ಹೇಳ್ತಾರ. ಎಂತ ಸ್ವರ್ಗ ಅದಪ್ಪ ಅಂದ್ರ ನಿಮ್ಮ ಒಟ್ಟ ಆಯುಷ್ಯನೇ ಮುಪ್ಪಾಗುದಿಲ್ಲ. ಇಲ್ಲಿ ಏನ್ ತಿಳ್ಕೊಂಡಿರ್ತಾನ ನೀವ, ಇಲ್ಲಿ ಲೋಕದೊಳಗ ಆಯುಷ್ಯ ಮುಪ್ಪಾಗ್ಯದ, ಬಯಕೆಗಳ ಇಂದ್ರಿಯಗಳ ಬಯಕೆಗಳ ಇನ್ನ ಬಾಳ ಅದ. ಇವಾಗರ ಆಯುಷ್ಯ ಮುಪ್ಪಾಯ್ತು, ಹೋಗಿ ಗುರುಗಳ ಮುಂದೆ ಅಳ್ತಾನಿವ, ಹೆಂಗ್ ಮಾಡ್ಲಿ, ನಾ ಇಷ್ಟು ಗಳಿಸಿನಿ, ಇಷ್ಟು ಭೋಗ ಇನ್ನ ನನ್ಗ ತೃಪ್ತಿ ಆಗಿಲ್ಲ, ನಾ ಏನ್ ಮಾಡ್ಲಿ ಅಂತೇಳಿ ಅಳ್ತಾನಿವ. ಅತ್ತಾಗ ಇವ ಏನ್ ಮಾಡ್ತಾನ, ಗುರುಗಳು ಇದೇನ್ ಮಾಡ್ತೀವೋ ಈ ಸುಖ ಬಿಡು, ನಿನಗೆ ಇನ್ನೊಂದು ಸ್ವರ್ಗ ಲೋಕದೊಳಗ ಬಹಳ ಅದ್ಭುತ ಸುಖ ಅದ. ಎಂತ ಸುಖ ಅದ, ಅಲ್ಲಿ ರಂಬೆ ಊರ್ವಶಿರ ಅದಾರ, ಮತ್ತ ಅಲ್ಲಿ ಎಂತ ಪಾನ ಅಂದ್ರ ದಾರು, ಅಲ್ಲಿ ಎಂತದ ನಿಶೆ ಆಗ್ತದಂದ್ರ, ಅಲ್ಲಿ ಒಮ್ಮೆ ನೀನ್ ನಿಶೆ ಮಾಡಿದ್ವಿ, ಒಮ್ಮೆ ನೀನು ಸೂರಪಾನ ಕುಡ್ದೆ ಅಂದ್ರ ನಿಮ್ಗೆ ಒಟ್ಟು ನಿಶೆ ಹೇಳಿದಿಲ್ಲ ಅಂದ್ರೆ ಇವ ಮೊದಲು ಇಲ್ಲೇ ಇದು ಭಯಕ್ಕೆ ಇರ್ತದ, ಏನೋ ಪ್ರಾರಬ್ಧ ಮ್ಯಾಗ ದುಡ್ದು ಗಳಿಸ್ತಾನ. ಗಳಿಸಿದಾಗ ಮತ್ತೆ ಇವಾಗ ಏನ್ ಹೇಳ್ಬೇಕು, ಆಶೆ ಇಲ್ಲಿದನ್ನ ಬಿಡಿಸಿ ಹಿಂಗ್ ಸ್ವರ್ಗ ಲೋಕದೊಳಗ ಸುಖ ಅದ ಅನ್ನುವಂಥದ್ದನ್ನ ಆಶೆ ಹಚ್ಚಿ ಅವ್ ಏನ್ ಹೇಳ್ಬೇಕಪ್ಪ ಅಂದ್ರ, ಕರ್ಮವನ್ನ ಮಾಡು, ಕರ್ಮದಿಂದ ನಿನಗ ಸುಖ ಆಕ್ಕದ, ಕರ್ಮದಿಂದ ನಿನಗ ಮೋಕ್ಷ ಅಂತ ಹೇಳ್ತಾರ. ಸುಖ ಅಂದ್ರೆ ಅಲ್ಲಿ ಮೋಕ್ಷ ಅಕ್ಕ ನಿನಗಂದ. ಇದು ಆಶೆಯನ್ನು ಇಟ್ಟುಕೊಂಡಿದ್ದು ಇಲ್ಲಿ ಎಲ್ಲವನ್ನು ತ್ಯಾಗ ಮಾಡಿ ಏನೇನೋ ಮಠ ಮಂದಿರಗಳು ಕೊಡ್ತಾನ, ಏನೇನೋ ದಾನ ಧರ್ಮ ಸಾಲಿ ಏನೇನೋ ಕಟ್ಟಿಸಿ ಆ ಸ್ವರ್ಗದ ಅಪೇಕ್ಷೆ ಇಟ್ಕೊಂಡು ಹೋಗ್ತಾನ ಅನ್ನುವಂಥದ್ದನ್ನ ಇಂಥವ್ರಿಗೆ ಏನ್ ಬೋಧಿಸ್ಬೇಕು ಗುರುಗಳು, ಏನ್ ಬೋಧಿಸ್ತಾರ, ಕರ್ಮವನ್ನೇ ಬೋಧಿಸ್ತಾರ ಅನ್ನುವಂಥದ್ದನ್ನ ಇಲ್ಲಿ ನಾವು ಗಟ್ಟಿ ತಿಳ್ಕೊಬೇಕು. ಯಾಕ ಅವಾಗ ಇನ್ನ ಭಯಕ್ಕೆ ಅದ, ಇನ್ನ ಈ ಭಯಕ್ಕೆ ಅವಾಗ ತೃಪ್ತಿ ಆಗಿಲ್ಲ. ಇಲ್ಲಿ ಸಲ್ಲವರು ಅಲ್ಲಿ ಸಲ್ಲುವರಯ್ಯ ಅಂತ ಇಲ್ಲಿ ಹೇಳ್ಯಾರ. ಇಲ್ಲೇ ಸಲ್ಲದವ್ರು ಇಲ್ಲೇ ಸುಖವನ್ನ ತಿಳಿಲಾರ್ದವ್ರು ಅಲ್ಲರ ಏನ್ ತಿಳಿತಾರ ಅಂದ್ರೆ, ಇವ್ರು ತಿಳಿಲಿಲ್ಲ ಅಂದ್ರೆ ಇವ್ರಿಗೆ ಏನ್ ಅನ್ಬೇಕಪ್ಪ ಅಂದ್ರ, ಈ ಚಕ್ರ ಮ್ಯಾಗೊಮ್ಮೆ ತಳಗೊಮ್ಮೆ ತಿರುಗವ್ರು ಅನ್ಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಉದ್ದೇಶದ. ಹಿಂದಿನ ಪಂಚೀಕರಣದೊಳಗೆ ಹೇಳ್ಕೊತ ಬಂದಾರ, ನಾವ್ ಕೇಳಿವಿ. ಇವ್ರು ಹೆಂಗಿರಪ್ಪ ಅಂದ್ರ ನೀರಿನ ಡೆಬ್ಬಿ ತಳಗೋಗಿ ತುಂಬುದು, ಮ್ಯಾಗ ಸುರುವುದು ಅನ್ನುವಂಥದ್ದನ್ನ ಹಿಂದ ನಾವು ಇಲ್ಲಿ ಕೇಳ್ಕೊಂಡು ಬಂದೇವಿ. ಹಂಗಿಲ್ಲಿ ಕೂಡ ಈ ದ್ವೈತವಾದಿಗಳಿಗೆ ಕರ್ಮದಿಂದಲೇ ಸುಖ, ಕರ್ಮವನ್ನೇ ಮಾಡ್ರಿ. ಮತ್ತ ಅಲ್ಲಿ ಅವ್ರಿಗೆ ಯಾಕ ಇದು ಅಂದ್ರೆ ಅವ್ರು ವಿರಾಗಿಗಳ ಇನ್ನ ಬಯಕೆ ಅದ, ಅವರಲ್ಲಿ ಬಯಕೆ ನಷ್ಟ ಆಗಿಲ್ಲ. ಆ ಬಯಕೆ ನಷ್ಟ ಅಲ್ಲಾರ್ಕ ಇಂಥದನ್ನ ಹೇಳ್ತಾರ. ಇವ್ರಿಗೆ ಏನ್ ಅನ್ಬೇಕು ಅಂದ್ರ ವಿರಾಗಿಗಳು ಅನ್ಬೇಕು. ರಾಗಿಗೆ ಕರ್ಮದೊಳ ಅಧಿಕಾರ ಇರುವುದು, ಅವ್ರಿಗೆ ಅಧಿಕಾರ ಎದುರಾಗದ, ಅವ್ರಿಗೆ ಏನ್ ಹೇಳಿದ್ರೆ ತಿಳಿತದ ಅದನ್ನೇ ಹೇಳ್ಬೇಕು. ಮತ್ತ ಅದನ್ನ ಕರ್ಮವನ್ನ ಜ್ಞಾನಿ ಹೇಳಿದ್ರ ಅವಾಗ ಅದು ಹಾಕದನಂದ್ರ, ಯಾರಿಗೆ ವೈರಾಗ್ಯ ಉಳ್ಳವ್ ಹೇಳಿದ್ರ ಅದು ಒಪ್ಕೋತಾನಂದ್ರ, ವೈರಾಗ್ಯ ಉಳ್ಳವ್ ಏನ್ ಮಾಡ್ತಾನ, ಈ ಲೋಕದೊಳಗ ಭೋಗದ ವಿಷಯಗಳು ತುಚ್ಛ ಕಂಡಿರ್ತಾನ. ಇದ್ರಾಗ ಸುಖಾನೇ ಇಲ್ಲಪ್ಪ. ಸುಖ ಇತ್ತು ಅಂದ್ರ ಇವತ್ತ ನಮ್ಮ ಅನೇಕ ಹಿರಿಯರು ಪೂಜ್ಯರು ಏನ್ ಮಾಡಿದ್ರಪ್ಪ ಅಂದ್ರೆ, ಇವತ್ತು ನೋಡಿ ನಾವ್ ಎಲ್ಲರೂ ಅನೇಕ ಮಂದಿ ನೋಡ್ತೇವೆ, ಎಷ್ಟು ಬಡದಾಡಿ ಕೊನೆಗೂ ಕೂಡ ದುಃಖದೊಳಗೆ ಹೋಗ್ತಾರ. ಇನ್ನ ಅದನ್ನ ಮಾಡ್ಬೇಕಾಗಿತ್ತು, ಇನ್ನ ಅದು ಉಳಿದ ಕೆಲಸ ನೀವು ಮಾಡ್ರಿ, ಇನ್ನ ಏನ್ ಮಾಡ್ತಾರ, ದುಃಖವನ್ನು ಅನುಭವಿಸಿ ದೇಹದ ಪ್ರಾರಬ್ಧ ಬಿಟ್ಟು ಹೋಗ್ಬಿಡ್ತಾರ. ಇಲ್ಲಿ ಅಂದ್ರೆ ಇಲ್ಲಿ ಏನ ನಮ್ಗೆ ತಿಳ್ಬೇಕು, ಅವ್ರಿಗೆ ಏನ್ರಿ ಇಂತ ಜ್ಞಾನ ಹಾಕದನ್ನ ಆಗೋಲ್ಲ. ಯಾರಿಗೂ ಇದು ಸುಳ್ಳದ ಅಂತೇಳಿ ವೈರಾಗ್ಯ ಉಳ್ಳವ್ರು ಏನ್ ಇರ್ತಾರಲ್ಲ, ಅವ್ರಿಗೆ ಏನ್ ಹೇಳ್ಬೇಕಪ್ಪ ಅಂದ್ರೆ ಜ್ಞಾನ ಕಾಂಡವನ್ನ ಹೇಳ್ಬೇಕು. ಇನ್ನ ಜ್ಞಾನ ಮತ್ತು ವಿರಾಗ ಎರಡೂ ಕಡೆ ಲಕ್ಷ್ಯ ಹೋಗ್ತಿತ್ತಪ್ಪ ಅಂದ್ರ ಅವಾಗ ಏನ್ ಹೇಳ್ಬೇಕಪ್ಪ ಅಂದ್ರ, ಇನ್ನೊಂದಿಷ್ಟು ವೈರಾಗ್ಯದೊಳಗ ಯೋಗದೊಳಗ ಮತ್ತಿಷ್ಟ ಅವನ್ನ ತೊಡಗಿಸಿದೇವಪ್ಪ ಅಂದ್ರ ಅವ ಮುಂದ ಜ್ಞಾನಕ್ಕೆ ಬಂದೇ ಬರ್ತಾನ ಅನ್ನುವಂಥದ್ದನ್ನ. ಯಾಕ ವೈರಾಗ್ಯದೊಳಗುನು ಕೂಡ ಮೋಕ್ಷ ಇಲ್ಲ ಅಂದ ಗುರ್ತಾಕ್ಕದ. ಇವತ್ತು ಜನ ಗೌರವ ಮಾನ ಎಲ್ಲಾ ಪಡಿತಾರ, ಇವತ್ತು ಏನೇನು ಸಿದ್ಧಿ ಪಾಡ ಪಡಿತಾರ, ಆದ್ರ ಅದನ್ನೂ ಕೂಡ ಮೋಕ್ಷ ಇಲ್ಲ ಅನ್ನುವಂಥದ್ದನ್ನ ಅವಾಗ ತಿಳ್ಕೊಂಡಾಗ ಅವನು ಜ್ಞಾನಕ್ಕೆ ಬರ್ತಾನ. ಅಂತವಾಗ ಆ ಭಕ್ತಿ ಮಾರ್ಗದಿಂದ ಭಕ್ತಿ ಕಾರ್ಯಗಳನ್ನು ತೊಡಗಿಸಿ ಜ್ಞಾನವನ್ನು ಹೇಳ್ಬೇಕು ಅನ್ನುವಂಥದ್ದನ್ನ ಈ ನುಡಿಯೊಳಗ ಅವ್ರು ಹೇಳ್ಕೋತ ಹೋಗ್ತಾರ. ಇಲ್ಲಿ ಏನ್ ಹೇಳ್ದಂಗಾಯ್ತು, ರಾಗ ಮಿಶ್ರ ವಿರಾಗ ಇರುವಗಳಿಗೆ ಕ್ರಮದಿಂದ ಕರ್ಮ ಭಕ್ತಿ ಜ್ಞಾನ ಕಾಂಡಗಳಲ್ಲಿ ಇವರು ಅಧಿಕಾರಿ ಉಂಟು, ಅಂತದನ್ನ ಅವ್ರಿಗೆ ಹೇಳಬೇಕು ಅನ್ನುವಂಥದ್ದನ್ನ ಈ ಒಂದನೇ ನುಡಿ ಒಳಗೆ ಹೇಳಿ, ಎರಡನೇ ನುಡಿ ಒಳಗೆ ಏನ್ ಹೇಳ್ತಾರ, ಕರ್ಮ ಕಾಂಡವು ಎರಡು ಪ್ರಕಾರವಾಗಿರ್ತದೆ ಅಂತ ಇದನ್ನ ಹೇಳ್ತಾರ. ಹೆಂಗಪ್ಪ ಅಂದ್ರ ಈ ಶ್ರುತಿ ಇವು ಏನದಾವಲ್ಲ ವೇದಗಳು ಏನ್ ಹೇಳ್ತಾವ ಅಂದ್ರ ಅವು ಕರ್ಮಕಾಂಡವನ್ನೇ ಹೇಳ್ತಾವು. ಆ ಕರ್ಮಕಾಂಡದನ್ನ ಹೇಳಿ
ಮುಂದೆ ಎಂತವ್ರಿಗೆ ಜ್ಞಾನವನ್ನ ಹೇಳ್ತಾವಪ್ಪ ಅಂದ್ರ ಏನ ಈ ಪ್ರಪಂಚದೊಳಗ ಪ್ರವೃತ್ತಿ ಮಾರ್ಗ ಆಗ್ತಾರ, ಏನ್ರ ಪಡಿಬೇಕು ಅಂತ ಪ್ರವೃತ್ತಿ ಮಾರ್ಗ ಹೇಳ್ತಾರಲ್ಲ, ಅವ್ರ ಪ್ರವೃತ್ತಿ ಮಾರ್ಗದವ್ರ ಅಂದ್ರ ಹುಟ್ಟು ಸಾವು ಕೊಳಪಡುವವ್ರಿಗೆ ಅವ್ರಿಗೆ ಕರ್ಮವನ್ನ ಹೇಳ್ಬೇಕು. ಕರ್ಮವನ್ನ ಹೇಳ್ಯಾರ, ಕರ್ಮ ಮಾಡಂತ ಹೇಳ್ಯಾರ. ಆದ್ರ ನಿವೃತ್ತಿ ಮಾರ್ಗ ಕಡೆ ಯಾರು ಹೋಗ್ತಾರ ಅಂದ್ರೆ ಈ ಭವದೊಳಗ ಸಾಕಪ್ಪ ಎಷ್ಟು ಸಲ 80 ಲಕ್ಷ ಜನ್ಮ ತಿರುಗಿ ತಿರುಗಿ ಬರುದು, ಮತ್ತ ಒಮ್ಮೆ ಮನುಷ್ಯ ಜನ್ಮ ಬಂದಿರ್ತದ. ಮನುಷ್ಯ ಜನ್ಮ ಬಂದಾಗ ಇಂತ ಜ್ಞಾನವನ್ನು ಪಡ್ಕೊಂಡು ಮೋಕ್ಷವನ್ನು ಹೊಂದಬೇಕು ಅಂತೇಳಿ ಅಪೇಕ್ಷೆ ಇರ್ತದ. ಅಪೇಕ್ಷೆ ಇದ್ದಾಗ ಇವು ಏನ್ ಮಾಡ್ತಾವಂದ್ರ ಇವು ಇಂದ್ರಿಯಗಳ ಚಪಲತೆ, ಲೋಕದ ಚೇಷ್ಟೆಗಳನ್ನ ನೋಡಿ ಇವನು ಕೂಡ ಅದನ್ನ ಏನ್ ಮಾಡ್ತಾನ, ನಾ ಎದಕ್ಕೆ ಬಂದೀನಿ, ಏನ್ ಮಾಡ್ಬೇಕಾಗಿತ್ತು ಅನ್ನೋದು ತಿಳಿಯದೆ ಈ ಲೋಕಕ್ಕೆ ಬಂದು ಸುಖ ಜ್ಞಾನವನ್ನು ಪಡ್ಕೊಂಡು ಮುಕ್ತನಾಗಿ ಆನಂದವಾಗಿ ಬದುಕಿ ಈ ಭವದಿಂದ ಪಾರಾಗ್ಬೇಕು, ಮುಕ್ತನಾಗ್ಬೇಕು ಅಂತೇಳಿ ನಾವು ಬೇಡ್ಕೊಂಡು ಬಂದೇವೆ. ಆದ್ರೂ ಇವು ವಿಷಯಾದಿಗಳಲ್ಲಿ ಸಿಕ್ಕು ವಿಷಯಾದಿಗಳು ನಮ್ಮನ್ನ ಘಾಸಿ ಮಾಡಿಬಿಡ್ತಾವು. ವಯಸ್ಸಿನೊಳಗ ಯೌವನದೊಳಗ ಅವು ಏನೂ ತಿಳಿಯದೆ ವಿಷಯಗಳೇನೆ ಸತ್ಯ ಅಂತೇಳಿ ಅಲ್ಲಿ ಹೋಗ್ಬಿಡ್ತದ. ಬಾಲ್ಯದೊಳಗ ಆಟ ಪಾಠ ವಿದ್ಯಾದೊಳಗ ಹೋಗ್ತದ. ಯೌವನದೊಳಗ ಆ ವಿಷಯದ ಆ ತೊಡಕಿನಾಗಿ ಹೋಗ್ಬಿಡ್ತದ. ಮುಂದ ಆ ವಿಷಯದ ಘಾಸಿ ಅಕುರ ಚಿಂತೆ ಮಾಡಿದ್ರಾಗ ಹೋಗ್ತದ. ಮುಪ್ಪಿನೊಳಗ ಏನು ಹಲ್ಲೋಗಿ ಬೆನ್ನು ಬಾಗಿ ಎಲ್ಲರಿಗೆ ಹಂಗಾಗಿ ಮುಂಗದೊಳಗ ನಾ ಯಾಕೆ ಬಂದೆ, ಮಾಡ್ಲಿಲ್ಲ ನೋಡು ಅವಾಗ ಅಂತೇಳಿ ಚಿಂತೆ ಮಾಡ್ತಾನ, ಹಳೆ ಮಾಡ್ತಾನ. ಅವಾಗ ಅವ್ನಿಗೆ ಸಾಧ್ಯ ಆಗುದಿಲ್ಲ. ಅದಕ್ಕೆ ನಾನು ಈ ಶಕ್ತಿ ಇದ್ದಾಗ ಅನ್ಯರಿಗೆ ಹಂಗಾಗದ ಮುನ್ನ ಆ ಪರಮಾತ್ಮನ ಜ್ಞಾನವನ್ನು ಮಾಡ್ಕೊಂಡೆ ಅಂದ್ರ ಈ ಪ್ರಪಂಚದಾಗಿದ್ದು ಸಂಸಾರಿಕರಿಗೂ ಎಲ್ಲರಿಗೂ ಬರ್ತದಂತ ಪರಮಾನುಭೂತಿ ಅದ. ಇವತ್ತು ಪಾಪಿಗಳಿರ್ಲಿ, ಸಂಸಾರಿಕರಿರ್ಲಿ, ಸನ್ಯಾಸಿಗಳಿರ್ಲಿ, ಮತ್ತ ಯಾವ ಜಾತಿ ಕುಲ ನಾಮ ಯಾವುದು ಇಲ್ಲದೆ ಜ್ಞಾನವನ್ನು ಮಾಡ್ಕೊಳಕ್ ಬರುದು ಅಂದ್ರೆ ಯಾವುದು ಅಂದ್ರ ಈ ಪರಮಾನುಭೂತಿಯೇ ಇವತ್ತ ನಮಗೆ ಎಲ್ಲರಿಗೂ ಹೇಳ್ತದ. ಒಂದೊಂದು ಗ್ರಂಥಗಳು ಒಬ್ಬೊಬ್ಬರಿಗೆ ಹೇಳ್ತಾವ, ಸನ್ಯಾಸಿಗಳಿಗೆ ಹೇಳ್ತಾವು, ವೈರಾಗ್ಯ ಇದ್ದವ್ರಿಗೆ ಹೇಳ್ತಾವು, ಕರ್ಮಕಾಂಡ ಕರ್ಮಿಗಳಿಗೇನೆ ಹೇಳ್ತಾವು. ಆದ್ರ ಪರಮಾನುಭೂತಿ ಎಲ್ಲರನ್ನೂ ತಿಳಿಸಿ ಆ ಮಟ್ಟಕ್ಕೆ ಇದ್ರಾಗ ಹಿಂಗದ, ಇದ್ರಾಗ ಇಷ್ಟ ಫಲ ಅದ, ಇದ್ರಾಗ ಇಷ್ಟ ನಿನಗ ಸಾಧ್ಯ ಅದ, ಇದನ್ನ ಮಾಡ್ಕೊಂಡಿ ಅಂದ್ರ ನಿನಗ ಈ ಭೌಕ್ ಬರ್ಲಾರ್ದಂಗ ಎಲ್ಲರಿಗೂ ಸಾಧ್ಯ ಅನ್ನುವಂಥದ್ದನ್ನ ತಿಳಿಸಿ ಹೇಳುದು ಯಾವ್ದಂದ್ರ ಪರಮಾನುಭೂತಿ ಶ್ರೇಷ್ಠವಾದ ಗ್ರಂಥ ಅನ್ನುವಂಥದ್ದನ್ನ ಇಲ್ಲಿ ಎಲ್ಲಾ ಗ್ರಂಥಕ್ಕಿಂತ ಇದು ಪರಮಾನುಭೂತಿ ಶ್ರೇಷ್ಠವಾದ ಗ್ರಂಥ. ಎಲ್ಲರಿಗೂ ಅಧಿಕಾರಿಗಳು ನಾವು. ಯಾರು ವೈರಾಗ್ಯ ಉಳ್ಳೇವಿ, ಈ ಪ್ರಪಂಚದಾಗ ಹೇಯ ಕಂಡದ ಅಂತವರಿಗೆ ಪ್ರಯತ್ನ ಮಾಡಿದ್ರ, ಪ್ರಯತ್ನ ಪ್ರಾರಬ್ಧಗಳನ್ನ ಅನುಭವಿಸುವಂತ ಪ್ರಯತ್ನ, ಅದು ಪ್ರಾರಬ್ಧ ಕೊಟ್ಟಂತ ಶರೀರವನ್ನು ಅದನ್ನ ಅನುಭವಿಸುವಂತ ಇಂಥ ಜ್ಞಾನ ಸತ್ಸಂಗ ನಾಮಸ್ಮರಣೆ ವೈರಾಗ್ಯ ಉಳ್ಳವರಾಗಿ ಜ್ಞಾನವನ್ನು ಪಡ್ಕೊಂಡು ಇದೇ ಜನ್ಮ, ಇದೇ ಮನುಷ್ಯ ಜನ್ಮದಾಗ ಮುಕ್ತನಾಲಕ್ ಬರ್ತದ ಅನ್ನುವಂಥದ್ದನ್ನ ನಾ ರಗಡ್ ಸಾಕಷ್ಟು ಪರಿಹಾರ ಹೇಳ್ಕೊಂಡ್ ಬಂದೇವೆ. ಇಂಥ ಪಾಪ ಇದ್ರೂ ಕೂಡ ಕರ್ಮಗಳಿದ್ರೂ ಕೂಡ ಇಂಥ ಜ್ಞಾನವೆಂಬ ಕಿಡಿ ಉದಯ ಆಯ್ತು. ಈ ಕರ್ಮ ಮಾಡ್ಕೋತ ಈ ಕರ್ಮವೆಂಬ ಅಂಕುರದೊಳಗ ಎರಡು ಫಲ, ಒಂದು ಫಲವನ್ನ ಪ್ರಾರಬ್ಧಕ್ಕೆ ಬಿಟ್ಟು ಇನ್ನೊಂದು ಇಂಥದ್ ಪ್ರಯತ್ನ ಮಾಡಕತ್ತೇವಲ್ಲ, ಈ ಪ್ರಯತ್ನದೊಳಗೆ ಏನಾಗ್ತದ, ನಮ್ಗೆ ಇಂಥ ಜ್ಞಾನವನ್ನು ಮಾಡ್ಕೊಂಡು ಮೋಕ್ಷವನ್ನು ಹೊಂದಾಕ್ ಬರ್ತದ. ಮೋಕ್ಷ ಅಂದ್ರೆ ವಿಷಯಗಳಿಂದ ಬಿಡುಗಡೆ ಹೊಂದಿ ತನ್ನ ಯಥಾರ್ಥ ತನ್ನ ಸ್ವರೂಪ ಸ್ಥಿತಿ ಒಳಗ ಇರಾಕ್ ಬರ್ತದ ಅನ್ನುವಂಥದ್ದನ್ನ ನಮಗಿಲ್ಲಿ ಇಲ್ಲಿ ಇದನ್ನ ಮತ್ತಿಟ್ಟು ನಮಗ ಯಾರು ಅಧಿಕಾರಿಗಳು ಅಂದ್ರ ಶ್ರುತಿಯೊಳ ಬೋಧಿತಿರುವ ಕರ್ಮದ ಗತಿ ಎರಡರಲ್ಲಿ ಪ್ರವೃತ್ತಕ ಅಂದ್ರ ಕರ್ಮವನ್ನ ವೇದಗಳು ಹೇಳ್ಕೊತ ಬಂದಾವು. ಪ್ರವೃತ್ತರಿಗೆ ಅಂದ್ರ ಇದ್ರಾಗೆ ಪ್ರವೃತ್ತಿ ಮಾಡ್ಕೊಂಡು ಹೆಚ್ಚಿನ ಜನ್ಮ ಶ್ರೇಷ್ಠವಾದ ಜನ್ಮ ಪಡ್ಕೊಂಡು ಇದ್ರಾಗೆ ಚಕ್ರದೊಳಗೆ ತಿರುಗ್ತಾವ. ವೇದಗಳನ್ನು ಕೂಡ ಇದನ್ನ ಹೇಳ್ಕೊತ ಬಂದಾವು. ನಮ್ಗೇನೋ ಬಡತನ ಇತ್ತು, ಇದನ್ನೇ ಅನುಕೂಲ ಆಗೋದು, ಅನುಕೂಲ ವೇದಗಳ ಪ್ರಕಾರ ಕರ್ಮಗಳನ್ನು ಸರಿಯಾಗಿ ಮಾಡಿದೆವು ಅಂದ್ರ ಆ ಕರ್ಮದ ಮುಖಾಂತರ ನಾವು ಶ್ರೀಮಂತರಾಗಬಹುದು, ಏನೇನೋ ಒಳ್ಳೆ ಪದವಿ ಪಡಿಬಹುದು, ಏನೋ ಗೌರವ ಉಳ್ಳವರಾಗಬಹುದು ಆಗಬಹುದು. ಆದರೆ ನಿವೃತ್ತಿ ಮಾರ್ಗಕ್ಕೆ ಬರ್ಲಾರೆ, ನಿವೃತ್ತಿಗೆ ಸಾಕಪ್ಪ ಅನ್ನುವಂಥದ್ದನ್ನ ಭಾವ ಬರ್ಲಾರೆ, ಇದು ನಮಗ ಮೋಕ್ಷದ ಇಚ್ಛೆ ಆಗುದಿಲ್ಲ ಅನ್ನುವಂಥದ್ದನ್ನ, ನಿವೃತ್ತಿ ಮಾರ್ಗ ಉಳ್ಳವರಿಗೆ ಮೋಕ್ಷದ ಇಚ್ಛೆ ಆಗ್ತದ ಅನ್ನುವಂಥದ್ದನ್ನ ಪ್ರವೃತ್ತಕ ಮತ್ತು ನಿವೃತ್ತಕ ಬಗ್ಗೆ ಇಲ್ಲಿ ಹೇಳೋರಿದಾರ. ಶ್ರುತಿಯೋಳು ಬೋಧಿತವೆನಿಸುವ ಕರ್ಮದ ಗತಿ ಎರಡರಲ್ಲಿ ಪ್ರವೃತ್ತಕ ನುತ ನಿರ್ವರ್ತಕವು ತಾವು ಸಂಸ್ಕೃತಿ ಎಂದು ಪರಿವಿಡಿಸಿದವು. ಇಲ್ಲಿ ಎರಡು ಪ್ರಕಾರ ಆಗಿದಾವ. ಅಲ್ಲಿ ಪ್ರವೃತ್ತಕ ಅಂದ್ರ ಪ್ರವೃತ್ತದ ಕರ್ಮ ಮತ್ತು ನುತ ಸ್ತುಷಿಸಲ್ಪಟ್ಟ ಅಂದ್ರ ಹೊಗಳಲ್ಪಟ್ಟ ಸ್ತುಷಿಸಲ್ಪಟ್ಟ ನಿರ್ವರ್ತಕ ಕರ್ಮ, ಇವು ಎರಡು ಪ್ರಕಾರ ಅದಾವು.
ಅಸಂಸ್ಕೃತಿ ಅಂದ್ರ ಅಯೋಗ್ಯ ಕರ್ಮ ಮತ್ತು ಅಯೋಗ್ಯ ಕರ್ಮ. ಅಯೋಗ್ಯ ಮತ್ತು ಅಯೋಗ್ಯ ಕರ್ಮವನ್ನ ಮಾಡುವುದರಿಂದ ನಮಗ ಒಳ್ಳೆ ಮಾರ್ಗನೂ ಸಿಗ್ತದ ಮತ್ತು ಮೋಕ್ಷದ ಮಾರ್ಗನೂ ಸಿಗ್ತದ. ಇನ್ನೊಂದು ವೇದದೊಳಗೆ ಹೇಳಿದಂತ ಪ್ರವೃತ್ತಕ ಮತ್ತು ನಿವೃತ್ತಿಕ ಕರ್ಮದಿಂದ ನಿವೃತ್ತಿ ಮಾಡಿಕೊಂಡು ಜ್ಞಾನವನ್ನು ಮಾಡಿಕೊಂಡು ಮೋಕ್ಷನು ಹೊಂದಾಕ್ ಬರ್ತದ. ಪ್ರವೃತ್ತಕ ಮತ್ತು ನಿವೃತ್ತಕ. ಪ್ರವೃತ್ತಕದಿಂದ ಸತ್ಸಂಗ ಕೇಳುವುದರಿಂದ ನಾವು ಒಳ್ಳೆ ಕರ್ಮಗಳನ್ನು ಮಾಡುವುದರಿಂದ ನಮ್ಗೆ ಒಳ್ಳೆ ಜನ್ಮ, ಒಳ್ಳೆ ಶ್ರೇಷ್ಠ ಇವತ್ತ ನಾವು ಪಡ್ಕೋಬಹುದು. ಅದೇ ವೇದದೊಳಗೆ ಹೇಳ್ಯದ. ಅದೇ ವೇದದೊಳಗೆ ಏನ್ ಹೇಳ್ಕೊತ ಬಂದಾರ, ಇನ್ನೊಂದ್ ಕಡೆ ನಿವೃತ್ತಿಕ ಮಾರ್ಗದಿಂದ ಜ್ಞಾನವನ್ನು ಮಾಡಿಕೊಂಡು ಮೋಕ್ಷ ಹೊಂದಕ್ಕೂ ಬರ್ತದ. ಅದು ನಿಮಗ್ ಬಿಟ್ಟದ್ದು ಅನ್ನುವಂಥದ್ದನ್ನ ಇಲ್ಲಿ ಹೇಳೋರದರ. ವೇದ ಪ್ರತಿಪಾದಿತವಾದ ಕರ್ಮಕಾಂಡವು ಅದರಲ್ಲಿ ಪ್ರವೃತ್ತಕವಾದ ಕರ್ಮವು ಜನನಕ್ಕೆ ಹೇತುವಾದ್ದರಿಂದ ಕೆಟ್ಟ ಕರ್ಮವೆಂದು, ನಿವೃತ್ತಕ ಕರ್ಮವು ಮುಕ್ತಿಗೆ ಹೇತುವಾದ್ದರಿಂದ ಒಳ್ಳೆ ಕರ್ಮದಿಂದ ಈಗ ಎರಡು ಪ್ರಕಾರ ಹೇಳ್ಕೊತ ಬಂದಾರ ಅನ್ನುವಂಥದ್ದನ್ನ ನಮಗೆ ಇಲ್ಲಿ ತಿಳಿತದ. ಇಲ್ಲಿ ಪ್ರವೃತ್ತಕ ಕರ್ಮ ಸ್ವರೂಪವನ್ನು ಹೇಳ್ತಾರ. ಪ್ರವೃತ್ತಕ ಕರ್ಮ ಅಂದ್ರೆ ಏನು? ಭಾಮಿನಿ ಕೇಳು ಅಂದ್ರೆ ಏ ಸತಿಯೇ ಮೈತ್ರಿಯೇ ಕೇಳು, ಆಲಿಸು, ಕೇಳು. ವರ್ಣಾಶ್ರಮದೊಳನ್ನು ಹೊಂದಿ ಕಾಮ ಸಂಕಲ್ಪದ ಮನದಿಂದ ನೇಮಿಸಿ ಮಾಲ್ಪ ಕರ್ಮಕ್ಕೆ ಪ್ರವೃತ್ತಕ ನಾಮ ಇಹುದು ಸಂಸ್ಕೃತಿ ಬೀಜ ಅನ್ನುವಂಥದ್ದನ್ನ ಇಲ್ಲಿ ಭಾಮಿನಿ ಮೈತ್ರಿಗಳು ಕೇಳು. ವರ್ಣಾಶ್ರಮದೊಡಗೂಡಿ ಅಂದ್ರೆ ಇಲ್ಲಿ ವರ್ಣಾಶ್ರಮ ನಾವು ಹಿಂದೆ ಕೇಳ್ಕೊಂಡು ಬಂದೇವೆ. ಇಲ್ಲಿ ಬ್ರಾಹ್ಮಣ, ಕ್ಷತ್ರ, ಶೂದ್ರ ಮತ್ತು ವೈಶ್ಯ ಅನ್ನುವ ಬ್ರಾಹ್ಮಣ. ಇಲ್ಲಿ ಫಸ್ಟ್ಗೆ ವರ್ಣಗಳು ಶೂದ್ರ, ವೈಶ್ಯ, ಕ್ಷತ್ರಿಯ ಮತ್ತು ಬ್ರಾಹ್ಮಣ. ಈ ವರ್ಣಾಶ್ರಮದೊಡಗೂಡಿ ಸಂಕಲ್ಪದ ಮನದಿಂದ ಇಂಥ ಫಲವಾಗುವ ಎಂಬ ಬುದ್ಧಿಯಿಂದ ನಾವು ಉದ್ದೇಶ ಮಾಡಿಕೊಂಡು ಯಾರು ಈ ಕರ್ಮ ಮಾಡ್ತಾರ ಅವ್ರಿಗೆ ಮಾತ್ರ ಇಲ್ಲಿ ಸಂಸ್ಕೃತಿ ಬೀಜ ಅಂದ್ರೆ ಸಂಸ್ಕಾರಕ್ಕ, ಈ ಸಂಸಾರ ಮಾಡಕ್ಕ ಬೀಜ ರೂಪಾಯಿ ಕಾರಣ ಆಗ್ತದ, ಪ್ರವೃತ್ತಿ ಮಾರ್ಗಕ್ಕೆ ಆಗ್ತದ. ಅದನ್ನೇ ನೀ ನಿವೃತ್ತಿಕ ಮಾರ್ಗ ಮತ್ತು ಮುಂದಿನ ಪಲ್ಲವಿಗಳಿಗೆ ಹೇಳ್ತಾರ. ತನ್ನ ವರ್ಣ ಮತ್ತು ತನ್ನ ಆಶ್ರಮ ಇವುಗಳಿಂದ ಒಟ್ಟುಗೂಡಿ ಇವುಗಳಿಗೆ ಉಚಿತವಾದ ಯಾವುದೊಂದು ಕರ್ಮವನ್ನು ಇಂಥದೊಂದು ಫಲವು ತನಗೆ ಪ್ರಾಪ್ತಿವಾಗಬೇಕೆಂಬ ನಿಮಿತ್ತವಾಗಿ ಮಾಡುವ ಪ್ರವೃತ್ತಕ ಕರ್ಮವೆಂದು ಹೇಳಿಸಿಕೊಳ್ಳುವುದು. ಈ ಕರ್ಮವು ಜನನ ಮರಣ ಸಂಸ್ಕಾರಕ್ಕೆ ಇದು ಏನಾಗ್ಯದ, ಇದು ಕಾರಣವಾಗ್ಯದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದ್ರು. ಇದು ಪ್ರವೃತ್ತಿಕ ಕರ್ಮ ಅಂದ್ರ ವರ್ಣ ಮತ್ತು ಇನ್ನೊಂದು ಹೇಳಿದ್ರು ವರ್ಣ, ತನ್ನ ವರ್ಣ ಮತ್ತು ಆಶ್ರಮ. ವರ್ಣ ಅಂದ್ರ ಇವು ವರ್ಣಾಶ್ರಮಗಳು. ಇವು ಇನ್ನ ಹೇಳ್ಕೊತ ಬಂದ ಇವೇ 4 ವರ್ಣಾಶ್ರಮಗಳು: ವೈಶ್ಯ, ಶೂದ್ರ, ಕ್ಷತ್ರಿಯ ಮತ್ತು ಬ್ರಾಹ್ಮಣ. ಇವು 4 ವರ್ಣಾಶ್ರಮಗಳು. ಇವುಗಳನ್ನು ಒಡಗೂಡಿ ಇವುಗಳಿಗೆ ಉಚಿತವಾದ ಯಾವುದೊಂದು ಕರ್ಮವನ್ನು ಇಂಥದೊಂದು ಫಲವು ತನಗೆ ಪ್ರಾಪ್ತವಾಗಬೇಕೆಂಬ ನಿಮಿತ್ತವಾಗಿ ಮಾಡುವುದು ಪ್ರವೃತ್ತಕ ಕರ್ಮವೆಂದು ಹೇಳಿಸಿಕೊಳ್ಳುವುದು. ಈ ಕರ್ಮವು ಜನನ ಮರಣಾದಿ ಸಂಸಾರಕ್ಕ ಇದು ಕಾರಣನೂ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಅಂದ್ರೆ ಕರ್ಮದೊಳಗೆ 2 ಪ್ರಕಾರ, ಒಂದು ಪ್ರವೃತ್ತಕ ಕರ್ಮ, ಇನ್ನೊಂದು ನಿವೃತ್ತಿಕ ಕರ್ಮ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಇನ್ನ ನಿವೃತ್ತಿ ಕರ್ಮದ ಸ್ವರೂಪವನ್ನು ಹೇಳ್ತಾರ. ಬಯಸದೆ ಮಾಲ್ಪಸದ್ ವಿಧೇಯ ಬ್ರಹ್ಮಾರ್ಪಿತ ಕ್ರಿಯಾ ನಿರ್ವರ್ತಕ ಕರ್ಮ ಎನಿಸುವುದು. ಪ್ರಿಯತಮೆ ಸಂಸ್ಕೃತಿಯನ್ನು ನಿವರ್ತಿವ ಉದಿಸಿ ಆಶ್ಚರ್ಯವಾಸ್ತ್ರ ಮಾನವಿತವಿದು ತಾನು ಅನ್ನುವಂಥದ್ದನ್ನಿಲ್ಲಿ ಆಶ್ರಮದಿಂದ ಮಾಡಿಕೊಳ್ಳುವಂಥದ್ದು ಅಂದ್ರೆ ಸಂಸ್ಕೃತಿಯನ್ನು, ಈ ಸಂಸಾರವನ್ನು ನಿರ್ವರ್ತಕ ಮಾಡಿ ನಾಶ ಮಾಡಿಕೊಳ್ಳಾಕ ಬರ್ತದ. ಇದು ಸತ್ಯವಾಗಿ ಹೇಳ್ತೀನಿ ಅನ್ನುವಂಥದ್ದನ್ನ ಇಲ್ಲಿ ನಿಶ್ಚಯ ಆಶ್ರಯ ಮಾನ್ವಿತವಿದು ತಾನು ಅನ್ನುವಂತಂದ್ರೆ ನಿವೃತ್ತಿಗೆ ಮಾಡ್ಕೊಳಕ ತನಗ ಬರ್ತದ ಅನ್ನುವಂಥದ್ದನ್ನ ಇಲ್ಲಿ ಸ್ಪಷ್ಟ ಹೇಳ್ಕೊತ ಬಂದಾರ. ಅಂದ್ರೆ ಯಾವದೊಂದು ಫಲವನ್ನು ಇಚ್ಛಿಸದೆ ಇಲ್ಲಿ ನಿವೃತ್ತಿಕ ಕರ್ಮ ಹೇಳ್ತಾರೆ. ಇಲ್ಲಿ ನಾವು ಕರ್ಮವನ್ನ ಮಾಡ್ತೇವೆ, ಎನ್ನೇ ಕರ್ಮ ಮಾಡು, ನೀ ವೈಶ್ಯರಿರು, ಕ್ಷತ್ರಿಯರು, ಬ್ರಾಹ್ಮಣ ಇರು, ಅವಕರ್ನ ಹೆಂಗ ಮಾಡೋದು ಯಾವುದನ್ನು ಫಲವಿಲ್ಲದೆ ನಮಗೆ ಏನು ಕೊಟ್ಟನ ಅದನ್ನ ನಿಷ್ಕಾಮದಿಂದ ಮಾಡ್ದೇವಂದ್ರ ಅಲ್ಲಿ ಅವು ಕರ್ಮ ಘಟಿಸುವುದಿಲ್ಲ. ನಾವು ಕಾಮನ್ ಇಟ್ಟುಕೊಂಡು ಒಂದು ಕೆಟ್ಟ ಕಾಮನ್ ಇಟ್ಟುಕೊಂಡು ನಾವು ಕರ್ಮ ಮಾಡಿದ್ರೆ ನಮ್ಗೆ ಅದನ್ನೇ ಗಟ್ಟಿಸ್ತದ. ಒಂದು ಒಳ್ಳೆ ಕರ್ಮವನ್ನು ಮಾಡಿದ್ರೆ ಒಳ್ಳೇದಾಗ್ತದ. ಇಲ್ಲಿ ನೀನು ಏನ್ ಮಾಡಂತಾನ, ಯಾವುದೊಂದು ನೀನು ಕೆಟ್ಟದು ಇಲ್ಲ ಚಲೋನು ಇಲ್ಲ, ನನಗೆ ಏನು ಕೊಟ್ಟನ ಭಗವಂತ ಏನು ಕರ್ತವ್ಯ ಕೊಟ್ಟ, ನಾ ಕರ್ತವ್ಯನ ಪ್ರಾಮಾಣಿಕವಾಗಿ ಮಾಡ್ಕೋತಿದ್ನಂದ್ರ ಇದು ಎಲ್ಲ ನಿಂದಪ್ಪ ಬ್ರಹ್ಮಾರ್ಪಿತ ಬುದ್ಧಿಯಿಂದ ಮಾಡ್ತಿದ್ನಂದ್ರ
ಆ ಕರ್ಮ ಏನಾಗ್ತದಂದ್ರ ನಿರ್ವರ್ತಕ ಕರ್ಮ ಅಂತ ಹೇಳ್ತದ. ಅಂದ್ರೆ ಇಲ್ಲಿ ಕಲ್ಪನೆ ಇಲ್ಲ, ಆಶೆ ಇಲ್ಲ. ಭಗವಂತ ಕೊಟ್ಟಿದ್ದು ನಿಂದಪ್ಪ, ನಿನ್ನ ಕಾರ್ಯ ನಾ ನಿನಗ್ ಮಾಡಕತ್ತೀನಿ ಇದು ಅನ್ನೋದೇನಪ್ಪಾ ಅಂದ್ರೆ ಇದು ನಿರ್ವರ್ತಕ ಕರ್ಮ. ಅಂದ್ರೆ ಈಗ ನನಗ್ ಶರೀರ ಬಂದದ, ನನಗೇನು ಭಗವಂತ ಕೊಟ್ಟಾನ ಅದ್ರಾಗ ತೃಪ್ತಿಯಿಂದ ಇದ್ದು ಯಾವುದೇ ಕರ್ಮ ಮಾಡಿದ್ರು ನಿನ್ನ ನಿಷ್ಕಾಮ ಕರ್ಮದಿಂದ ಫಲ ಆಶೆ ಇಲ್ಲದೆ ನೀ ಕೊಟ್ಟಿದ್ದ ಕರ್ಮವನ್ನ ನಾನೀಗ ಭೋಗಿಸ್ತೀನಿ, ನಾ ಮಾಡಕತ್ತೀನಿ, ಕೊಟ್ಟ ಕರ್ತವ್ಯನ ನಾ ಪಾಲಿಸಕತ್ತೀನಿ, ನಾ ಮಾಡಕತ್ತೀನಿ ಅನ್ನುವಂಥದ್ದನ್ನ ಈ ಬುದ್ಧಿಯಿಂದ, ನಿಷ್ಕಾಮ ಬುದ್ಧಿಯಿಂದ ಕರ್ಮವನ್ನ ಮಾಡಿದ್ರ ಅಲ್ಲಿ ಆ ನಿರ್ವರ್ತಕ ಕರ್ಕೊಂಡು ಹೋಗ್ತದ. ಅಂದ್ರ ಹುಟ್ಟು ಸಾವುದಿಂದ ಅದನ್ನ ಕಡಿಮೆ ಮಾಡಿ ಈ ಜ್ಞಾನದ ಕಡೆ ಕರ್ಕೊಂಡೋಗಿ ಜ್ಞಾನದಿಂದ ಮಾತ್ರ ಮೋಕ್ಷ ಹೊಂದಕ್ ಬರ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಯಾರ. ಇನ್ನೊಂದು ರೀತಿ ಪ್ರವೃತ್ತಿಕ ಕರ್ಮವನ್ನ ಮಾಡುದ್ರಿಂದ ಅಲ್ಲಿ ಏನಾಗ್ತದ, ಜನನ ಮರಣಕ್ಕೆ ಹೇತು ಆಗ್ತದ ಅನ್ನುವಂಥದ್ದನ್ನ ಎರಡೂ ಕೂಡ ಹೇಳ್ಕೋತ ಬಂದ್ರು. ಇನ್ ಇದ್ರ ಅರ್ಥ ಏನ್ ಹೇಳ್ತಾರಂದ್ರ, ಯಾವುದೊಂದು ಫಲವನ್ನು ಇಚ್ಛಿಸದೆ ಕೇವಲ ಬ್ರಹ್ಮಾರ್ಪಿತ ಬುದ್ಧಿಯಿಂದ ಮಾಡತಕ್ಕ ಕರ್ಮವು ನಿರ್ವರ್ತಕ ಕರ್ಮವೆಂದು ಹೇಳುವರು. ಇದು ಕೂಡ ಆಯಾ ವರ್ಣಾಶ್ರಮಾದಿಗಳಿಗೆ ಅನುಸಾರವಾಗಿ ಮಾಡತಕ್ಕದ್ದು ಆಗಿರುತ್ತದೆ. ಮತ್ತು ಜನನಾದಿ ಸಂಸಾರವನ್ನ, ಜನನಾದಿ ಅಂದ್ರೆ ಹುಟ್ಟು ಸಾವು ಸಂಸಾರವನ್ನ ನಿರ್ವರ್ತಕ ಮಾಡುತ್ತದೆ. ಇದು ಸತ್ಯದ ವೇದಗಳ ಸಮ್ಮತವಾದ ಹೇಳ್ತೀನಿ ಮೈತ್ರಿ ಎನ್ನುವಂಥದ್ದನ್ನ ಯಾಜ್ಞವಲ್ಕ್ಯರು ಮೈತ್ರಾದೇವಿಗೆ ಸಹಜವಾಗಿ ತಿಳಿಸ್ಬೋದು. ಸಹಜ ಜ್ಞಾನವನ್ನ, ನಿಷ್ಕಾಮ ಕರ್ಮವನ್ನು ಮಾಡುವುದರಿಂದ ಇದಕ್ಕೆ ನಿನಗೆ ಏನಾಗ್ತದ, ಜ್ಞಾನದ ವಿಚಾರಗಳು ವೈರಾಗ್ಯ ಬರ್ತದ. ವೈರಾಗ್ಯ ಬಂದು ಆ ವೈರಾಗ್ಯದಿಂದ ನಿಷ್ಕಾಮ ಕರ್ಮ ಆಯ್ತು ಅಂದ್ರ, ಕರ್ಮವೇ ಇಲ್ಲ ಅಂದ್ರ ನಿಷ್ಕಾಮ ಕರ್ಮದಿಂದ ನಮ್ಗೆ ಜ್ಞಾನ ಆಗ್ತದ. ಆ ಜ್ಞಾನದಿಂದಲೇ ಮಾತ್ರ ಆರೂಢನಾಗಕ್ ಬರ್ತದ, ಮೋಕ್ಷ ಹೊಂದಕ್ ಬರ್ತದ, ಮುಕ್ತಿ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಈ ನುಡಿ. ಅದು ತಾನೆರಡು ತನ ಎನಿಪುದು. ಇನ್ನ 5ನೇ ನುಡಿ ಒಳಗೆ ಏನ್ ಹೇಳ್ತಾರ, ಅದು ತಾನೆರಡು ತರೆ ನೆನಿಪುದು ಬಾಯ ಅಂತ್ಯರದ ಸಾಧನದೊಳ್ ಮಾಳ್ಪುವುದರಿಂದ ಅದು ಮುಕ್ತಿ ಸುಖದಾದಿ ಬೀಜವೆಂದೆನಿಪುದು ಸುದತಿ ಸತ್ಕರ್ಮವೆಂದೆನಿಪುವುದು. ಇದು ಸುದತಿ ಅಂದ್ರೆ ಏ ಶ್ರೇಷ್ಠವಳ, ಏ ಸ್ತ್ರೀಯಳೆ, ಸತ್ಕರ್ಮವೆನಿಸುವುದು, ಒಳ್ಳೆ ಕರ್ಮ ಎಂದು ಹೇಳಿಸಿಕೊಳ್ಳುವುದು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರ. ಅದು ತಾನೆರಡು ತರ ಎನಿಪುದು ಅಂದ್ರೆ ಇಲ್ಲಿ ಎರಡು ತರವಾಗಿದೆ. ಆದ್ರೆ ಈ ಕರ್ಮ ನಿಷ್ಕಾಮವಾಗಿ ಕರ್ಮ ಮಾಡುದು, ಕೊಟ್ಟದ್ದನ್ನ ಭಗವಂತನಿಗೆ ಅರ್ಪಿಸಿ ಕರ್ಮ ಮಾಡು. ನೀ ಯಾವುದು ಕೊಟ್ಟಿ ಅದು ಕರ್ಮ. ನೀ ಕ್ಷತ್ರಿಯ ಧರ್ಮವನ್ನು ಪಾಲಿಸು. ನೀ ಬ್ರಾಹ್ಮಣದ ನೀ ಏನ್ ಯಜ್ಞ ಯಾಗಾದಿಗಳನ್ನ ಮಂತ್ರಗಳನ್ನ ಜ್ಞಾನವನ್ನ ಬೋಧಿಸುವುದು. ಮತ್ತ ಇಲ್ಲಿ ಇನ್ನೊಂದು ನಮ್ಗೆ ಶಾಸ್ತ್ರ ಏನ ಹೇಳ್ಕೊತ ಬಂದದಂದ್ರ, ಜಾತಿಲಿಂದ ಬ್ರಾಹ್ಮಣರು, ಜಾತಿಲಿಂದ ವೈಶ್ಯರು, ಶೂದ್ರ ಅಂತಲ್ಲ. ನಮ್ಮ ಕಾಯಕದಿಂದ ನಾವು ಸಾಧನೆ ಯಾವುದ್ರಾಗ ಮಾಡ್ತೇವೆ ಆ ಕಾರ್ಯಗಳನ್ನ ನಾವು ಆಗ್ತೇವೆ ಅನ್ನುವಂಥದ್ದನ್ನ ಇಲ್ಲಿ ನಾವು ತಿಳ್ಕೊಬೇಕಾಗ್ಯದ. ಇಲ್ಲಿ ಒಬ್ಬ ಬ್ರಾಹ್ಮಣ ಮಗ ಇರ್ತಾನ, ಒಬ್ಬ ಬ್ರಾಹ್ಮಣ 4 ಮಂದಿ ಮಕ್ಕಳು ಇರ್ತಾರ. ಒಬ್ಬ ವೇದ ಅಧ್ಯಯನ ಮಾಡುದ್ರಿಂದ ಅವ ಬ್ರಾಹ್ಮಣನಾಗಿರ್ತಾನ. ಒಬ್ಬ ಮಿಲಿಟರಿ ಸೇರ್ತಾನ, ಮಿಲಿಟರಿ ಸೇರೋದ್ರಿಂದ ಅವ ಕ್ಷತ್ರಿಯ ಆಗ್ತಾನ. ಒಬ್ಬವ ವ್ಯಾಪಾರ ಮಾಡ್ತಾನ, ಅವ ವೈಶ್ಯ ಆಗ್ತಾನ. ಒಬ್ಬವ ಕೂಲಿ ಕೆಲಸ ಮಾಡ್ತಾನ, ನೌಕರಿ ಮಾಡಿ ಏನೋ ಅಡಿಗೆ ಮಾಡುದು ಅಂತ ಇಂತ ಕೆಲಸ ಮಾಡ್ತಾನ, ಅವ ಭಟ್ ಅನ್ಸ್ಕೊತಾನ. ಭಟ್ ಅನ್ಸ್ಕೊಂಡ್ರು ಕೂಡ ಅವನು ಏನಿರ್ತಾನಂದ್ರ ಬ್ರಾಹ್ಮಣ ಮಗನಿದ್ರು ಕೂಡ ಅವನ ಅಲ್ಲಿ ಏನ್ ಅನ್ಸ್ಕೋತಾನ, ವೈಶ್ಯನ ಅನ್ಸ್ಕೋತಾನ. ಹಂಗ ಆ ಜಾತಿಲಿಂದ ಬ್ರಾಹ್ಮಣರಲ್ಲ, ಇಲ್ಲಿ ಯಾರು ಬ್ರಹ್ಮಜ್ಞಾನವನ್ನು ತಿಳ್ಕೊತಾರ, ಆ ಬ್ರಹ್ಮಜ್ಞಾನದ ಹಾದಿಯಲ್ಲಿ ನಡೀತಾರ, ಅವ್ರು ಬ್ರಾಹ್ಮಣರು ಅನ್ನುವಂಥದ್ದನ್ನ ಇಲ್ಲಿ ನಾವು ಗಟ್ಟಿ ಮಾಡ್ಕೊಳ್ಳೋಣ. ಇನ್ನ ಸೂರ್ತನ ಧರ್ಮವನ್ನ ರಕ್ಷಣೆ ಮಾಡುದು, ಕ್ಷತ್ರಿಯ ಇದ್ನಂದ್ರವ ಕ್ಷತ್ರಿಯ ಅನ್ಸ್ಕೋತಾನ ಅನ್ನುವಂಥದ್ದನ್ನ ಇಲ್ಲಿ ಜಾತಿಲಿಂದ ಅಲ್ಲ ಅನ್ನುವಂಥದ್ದು ಇವತ್ತಿನ ಕಾಲಕ್ಕ ಸಾಮಾನ್ಯ. ನಾವು ನೋಡ್ತೇವೆ ಸಾಮಾನ್ಯ ಸಣ್ಣ ಜಾತಿಯವ್ರು ಅಂತೀವಲ್ಲ ನಾವು, ಅಂತವ್ರ ಮಕ್ಕಳು ಕೂಡ ಒಳ್ಳೊಳ್ಳೆ ವಿದ್ವಾಂಸರಾಗ್ಯಾರ, ಒಳ್ಳೊಳ್ಳೆ ಮಿಲಿಟರಿ ಒಳಗ್ ಸೇರಿ ಕ್ಷತ್ರಿಯರಾಗ್ಯಾರ, ಯುದ್ಧವನ್ನ ಮಾಡ್ತಾರ, ಧರ್ಮವನ್ನ ರಕ್ಷಣೆ ಮಾಡ್ತಾರ. ಇವತ್ತಿನ ರಗಡ ಎಲ್ಲಾ ವರ್ಣಾಶ್ರಮಗಳು ಇವತ್ತಿನ ಕಾಲಕ್ಕೆ ಇಲ್ಲ, ಮೊದಲಿದ್ದು. ಆದ್ರೆ ಇಲ್ಲಿ ನಮ್ಗ ನಿಶ್ಚಯ ಆಯ್ತು ಅಂದ್ರ ಬ್ರಾಹ್ಮಣರು ಅಂದ್ರ ಯಾರು ಬ್ರಹ್ಮಜ್ಞಾನವನ್ನ ತಿಳ್ಕೊತಾರ ಅವ್ರು ಬ್ರಾಹ್ಮಣರು. ಯಾರು ಧರ್ಮಾದಿಗಳನ್ನ ಅನಿತ್ಯಗಳನ್ನ ರಕ್ಷಣೆ ಯಾವುದು ಸತ್ಯ ವಸ್ತುವನ್ನ ರಕ್ಷಣೆ ಮಾಡ್ತಾರ ಅವರು ಕ್ಷತ್ರಿಯರು. ಮತ್ತು ಯಾರು ವ್ಯಾಪಾರಾದಿಗಳನ್ನ ಮಾಡಿ ಸಮಾಜಕ್ಕ ಸೇವೆ ಮಾಡ್ತಾರ ಅವರು ವೈಶ್ಯರು.
ಮತ್ತು ಇನ್ನ ಯಾವುದೇ ಕೆಲಸವನ್ನ ಸಾಧನ ಸಣ್ಣ ಕೆಲಸ, ಕೂಲಿ ಕೆಲಸ, ಕಾಯಕ ಕೆಲಸ ಯಾರು ಮಾಡ್ತಾರ ಅವರು ಶೂದ್ರರನ್ನುವಂಥದ್ದನ್ನ ಈ ಭಾವನೆ ಇಟ್ಟುಕೊಂಡೇವಂದ್ರ ಇಲ್ಲಿ ವರ್ಣಾಶ್ರಮಗಳು ಬಿದ್ದು ಹೋಗ್ತಾವ. ಒಂದ್ ವೇಳೆ ವರ್ಣಾಶ್ರಮದೊಳಗೆ ವಿಚಾರ ಮಾಡಿದೆವಂದ್ರ ಇವತ್ತಿನ ಕಾಲಕ್ಕೆ ನೋಡಿದ್ರ ಅವು ಎಲ್ಲಿ ವರ್ಣಾಶ್ರಮಗಳು ಇಲ್ಲ ಅನ್ನುವಂಥದ್ದನ್ನ ನಮ್ಗೆ ಅನುಭವಕ್ಕೆ ಬರ್ತದ. ಇಲ್ಲಿ ಹಿಂಗ ತಿಳ್ಕೊಳ್ಳೋದ್ರಲಿಂದ ಪೂರ್ವಯುಕ್ತ ಕ್ರಮ ಒಳಗೆ ಇಲ್ಲಿ ಏನ್ ಹೇಳಿದ್ರ ಅದು ತಾನೆರಡು ತಾನೆನಿಪುದು ಬಾಯಂತರದ ಸಾಧನದೊಳ್ ಮಾಳ್ಪುವುದರಿಂದ ಅದು ಮುಕ್ತಿ ಸುಖದಾದಿ ಬೀಜವೆಂದೆನಿಪುದು ಸುದತಿ ಸತ್ಕರ್ಮವೆಂದೆನಿಪುದು ಅನ್ನುವಂಥದ್ದನ್ನ ಮೈತ್ರೇಯಿ ಯಾಜ್ಞವಲ್ಕರು ಹೇಳಿ ಇನ್ನು ಸತ್ಕರ್ಮವನ್ನು ಒಳ್ಳೆ ಕರ್ಮವನ್ನು ಮಾಡಿಸ್ಕೊಳ್ತದ ಅನ್ನುವಂತ ಮಾಡು ನಿನಗೆ ನಿವೃತ್ತಿಗೆ ಮಾರ್ಗದ ವೃತ್ತಿ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರ. ಇಲ್ಲಿ ಏನ್ ಹೇಳ್ದಂಗಾಯ್ತು ಅಂದ್ರ ಪ್ರವೃತ್ತ ಕ್ರಮ ಒಳಗೆ ಮಾನಸ ಆತ್ಮಕದಿಂದಲೂ ಹೊರಗೆ ಇಂದ್ರಿಯಾದಿಗಳಿಂದಲೂ ಮಾಡುವುದರಿಂದ ಎರಡು ಪ್ರಕಾರವಾಗಿರೋದು. ಆದರೂ ಅದು ಬ್ರಹ್ಮಾರ್ಪಣ ಬುದ್ಧಿಯಿಂದ ಮಾಡುವುದರಿಂದ ಮುಕ್ತಿ ಸುಖಕ್ಕೆ ಸಾಧನವಾಗಿರುತ್ತದೆ. ಆದ್ದರಿಂದ ಸತ್ಕರ್ಮ ಎಂದು ಅದು ಹೇಳಿಸಿಕೊಳ್ತದ ಮೈತ್ರಿ ಎನ್ನುವಂಥದ್ದನ್ನ ಈ 5ನೇ ನುಡಿ ಒಳಗೆ ಹೇಳ್ಕೊತ ಬಂದ್ರು. ಇಂದ್ರಿಯಗಳಿಂದಲೂ ಮತ್ತು ಮಾನಸದಿಂದಲೂ ಮಾಡುವುದರಿಂದ ಬ್ರಹ್ಮಾರ್ಪಣ ಬುದ್ಧಿಯಿಂದ ಮಾಡುವುದರಿಂದ ಇದು ಮುಕ್ತಿ ಸುಖಕ್ಕೆ ಸಾಧನ ಆಗ್ತದ. ಇಂದ್ರಿಯಗಳ ಮಾನಸ ನಾವು ಇನ್ನೊಂದು ಹೇಳ್ಕೊತ ಬಂದ್ರು, ಕರ್ಮಗಳನ್ನ ನಾನೇ ಮಾಡವನು, ನಾನು ಕರ್ಮಿ ಅನ್ನುವಂತ ಭಾವ ಇಟ್ಟುಕೊಂಡು ಮತ್ತು ಪ್ರವೃತ್ತಿ ಮಾರ್ಗದೊಳಗ ಇನ್ನಿಷ್ಟು ನಾನು ಪಡ್ಕೋಬೇಕು, ಇನ್ನ ಇಷ್ಟು ನಾನು ಈ ಹೆಸರು ಗಳಿಸಬೇಕು ಅನ್ನುವಂಥದ್ದು ಮಾಡಿದರೆ ಅವ್ರ ಪ್ರವೃತ್ತಿಕ ಮಾರ್ಗಗಳಾಕದ. ಇಂದ್ರಿಯಗಳನ್ನ ಬಳಸ್ಕೊಂಡು ಹಂಗೂ ಮಾಡಕ್ ಬರ್ತದ. ಅದೇ ಮಾನಸ ಇಂದ್ರಿಯಗಳಂದ್ರ ಅಂತಃಕರಣ ಇಂದ್ರಿಯಾದಿಗಳನ್ನ ಸ್ವಚ್ಛ ಮಾಡಿಕೊಂಡು ಅಂತಃಕರಣಗಳನ್ನ ಅಲ್ಲಿ ಸಾಧನೆ ಹಚ್ಚಿ ಸಾಧನೆ ಮಾಡಿ ಮುಕ್ತಿ ಸುಖಕ್ಕನು ಕೂಡ ಬ್ರಹ್ಮಾರ್ಪಣ ಬುದ್ಧಿಯಿಂದ ಮಾಡುವುದರಿಂದ ಇಲ್ಲಿ ಏನಾಗ್ತದ ಮುಕ್ತಿ ಸುಖಕ್ಕೆ ಸಾಧನ ಆಗ್ತದ ಅನ್ನುವಂಥದ್ದನ್ನ ಈ 9ನೇ ಪದದೊಳಗೆ ಬಹಳ ಚಂದ ಹೇಳ್ಕೊತ ಬಂದಾರ. ಇನ್ನೊಂದು ಮುಮುಕ್ಷರು ಕರ್ಮವನ್ನು ನಿಷ್ಕಾಮ ಬುದ್ಧಿ ಮಾಡಬೇಕೆಂದು ಇದ್ರ ಒಟ್ಟರ ಉದ್ದೇಶ. ಇಲ್ಲಿ ಮೋಕ್ಷದ ಇಚ್ಛೆ ಉಳ್ಳವರು ನಾವು ಮುಮುಕ್ಷಗಳು, ನಾವು ಅನುಭಾವಿಗಳು ಅಲ್ಲ. ನಾವು ಜ್ಞಾನವನ್ನು ಹೊಡ್ಕೊಂಡು ಬಂದಿಲ್ಲ. ಜ್ಞಾನ ಆಗಿತ್ತು ಅಂದ್ರೆ ನಾವು ಸತ್ಸಂಗ ಬರ್ತಿಲ್ಲ. ಜ್ಞಾನಿಗೆ ಸತ್ಸಂಗ ಕೇಳಿದ್ರೆ ಏನು ಬಿಟ್ರೇನು, ಅವ್ ಜ್ಞಾನಿನೂ ಅವಂಗ ಅವಶ್ಯ ಇಲ್ಲ. ಆದ್ರೆ ಅಭ್ಯಾಸಿಗೆ ಅನುಭವಿಗೆ ಏನ್ ಮಾಡ್ತಾನ, ಇದನ್ನ ಸಾಧನೆ ಮಾಡ್ತಿರ್ತಾನ. ಆದ್ರೆ ನಾವು ಇಲ್ಲಿ ಏನದೇವಿ, ಮೋಕ್ಷದ ಇಚ್ಛೆ ಉಳ್ಳವರಾಗ್ಯದ. ಮುಕ್ತಿಯನ್ನು ಹೊಂದಬೇಕು, ಸುಖವನ್ನು ಹೊಂದಬೇಕು. ಈ ಪ್ರಪಂಚದಾಗ ನನಗೆ ಸುಖ ಇಲ್ಲ, ನಾನು ಈ ಪ್ರಪಂಚದ ದುಃಖದಿಂದ ಪಾರಾಗಿ ಸುಖದ ಕಡೆ ಮೋಕ್ಷ ಅಂದ್ರೆ ಮುಕ್ತಿ ಕಡೆ ನಾವು ಹೋಗಬೇಕು ಅಂತೇಳಿ ಏನ ಮೋಕ್ಷದ ಹಾದಿ ಹಿಡಿದೇವಲ್ಲ, ನಾವೆಲ್ಲರೂ ಸಾಧನೆ ಮಾಡಕತ್ತೀವಲ್ಲ, ನಾವೆಲ್ಲರೂ ಮುಮುಕ್ಷಿಗಳಿಗೆ ಹೇಳುವ ಮಾತಿವು, ಜ್ಞಾನಿಗಳಿಗೂ ಅಲ್ಲ ಅನ್ನುವಂಥದ್ದನ್ನ ಇಲ್ಲಿ ಕರ್ಮಿಗಳಿಗೂ ಅಲ್ಲ. ಅಜ್ಞಾನಿಗೆ ಇದು ಹೇಳಿದ್ರೆ ಅರ್ಥನೂ ಆಗುದಿಲ್ಲ, ಕರ್ಮಿಗಳಿಗೂ ಅಲ್ಲ. ಇದು ಯಾರಿಗಪ್ಪ ಅಂದ್ರ ಮೋಕ್ಷದ ಇಚ್ಛೆ ಉಳ್ಳವ್ರಿಗೆ ಅನ್ನುವಂಥದ್ದನ್ನ ಇಲ್ಲಿ ನಮಗ ಜಜ್ಮೆಂಟ್ ಆಯ್ತು ಈ ನುಡಿಯಿಂದ. ಮುಮುಕ್ಷಿಗಳು ಕರ್ಮವನ್ನು ನಿಷ್ಕಾಮ ಬುದ್ಧಿಯಿಂದ ಮಾಡ್ಬೇಕೆಂದು ಮತ್ತೆ ಇದು 6ನೇ ನುಡಿ ಒಳಗೆ ಹೇಳ್ತಾರ. ಬಯಸದಿರಲು ಸುಖ ಹುವುದು, ಬಯಸಲು ಅತಿಶಯವಾಗಿ ದುಃಖ ಒಪ್ಪುವುದರಿಂದ ಪ್ರಿಯತಮೇ ಮೋಕ್ಷಾರ್ಥ ಜನರು ಸದ್ವಿದ್ಯೆಯನ್ನು ಬಯಸದೆ ಮಾಡ್ಪುದು ನಿಜವಾಗಿ. ಅಂದ್ರೆ ಇಲ್ಲಿ ಸತ್ಕರ್ಮವನ್ನು ಬಯಸದೆ ಇಚ್ಛಿಸದೆ ಮಾಡುವುದು, ನಮ್ಗ ಹಂಗ ಫಲ ಸಿಗ್ಲಿ ಲಾಭ ಸಿಗ್ಲಿ ಅಂತ ಮಾಡುದಿಲ್ಲ. ನಿಷ್ಕಾಮದಿಂದ ಭಗವಂತ ಕೊಟ್ಟದ ಕರ್ಮ ಅದ ಅಂತೇಳಿ ನಿಷ್ಕಾಮ ಕರ್ಮದಿಂದ ನಾನು ಕರ್ಮ ಮಾಡುದು ನನ್ನ ಕರ್ತವ್ಯದ, ಫಲ ಕೊಡುದು ಭಗವಂತ ಕೈಯಾಗದ. ನಾ ಎಂತ ಕಾಮನೆ ಇಟ್ಕೊಂಡು ಮಾಡ್ತೇನೆ ಆ ಫಲವನ್ನು ಭಗವಂತ ಕೊಡ್ತಾನ. ನನ್ನ ಹೃದಯದೊಳಗೆ ಭಗವಂತದನ. ಭಗವಂತ ಮತ್ತ ಎಲ್ಲರ ಹೊರಗ ಅಲ್ಲದನ ಗುಡಿಯಾಗದನ ಅವ ನೋಡ್ತಾನ ಅಂತಂದ್ರಿಲ್ಲ. ನನ್ನ ಹೃದಯದೊಳಗೆ ಅವ ಕೂತಾನ. ನಾ ನಿಷ್ಕಾಮ ಕರ್ಮವನ್ನು ಮಾಡುದು ಅವ ಗುರ್ತಕ್ಕದ. ಆ ನಿಷ್ಕಾಮ ಕರ್ಮದ ಫಲ ಅವ ಕೊಟ್ಟೆ ಕೊಡ್ತಾನ. ನಾನು ಒಂದು ನಿಷ್ಕಾಮ ಕರ್ಮದಿಂದ ಕರ್ಮವನ್ನು ಮಾಡ್ತೇನೆ ಅನ್ನುವಂಥದ್ದನ್ನ ಇಲ್ಲಿ ನಾವು ತಿಳ್ಕೊಬೇಕು. ಇಲ್ಲಿ ಪ್ರಿಯತಮೆ ಅಂದ್ರ ಅತ್ಯಧಿಕ ಪ್ರೀತಿ ಪಾತ್ರವಾದ ಮೈತ್ರಿಯೇ, ಬಯಸದಿರಲು ಕರ್ಮ ಫಲವನ್ನು ಅಪೇಕ್ಷೆ ಮಾಡದಿರಲು ಇದು ಸುಖವಾಗಿರುವುದು. ಬಯಸಲ್ ಇಚ್ಛಿಸಿದರೆ ಅಂದ್ರ ಅತ್ಯಧಿಕವಾಗಿ ಏನಾಗಿ ಇಚ್ಛಾ ಮಾಡಿದಪ್ಪ ಅಂದ್ರ ಅದು ದುಃಖ ಆಗ್ತದ. ಇದು ನನಗ ಹೆಂಗ ದುಃಖ ಆಗ್ತದಂದ್ರ, ನನಗ್ ಶಾಸ್ತ್ರ ಬೇಡ, ಒಂದ್ ಒಕ್ಕಲ್ತನ ಶಾಸ್ತ್ರ ನನಗಿಟ್ಟು ಫಲ ಬರ್ಲಿ ಅಂತೇಳಿ ನಾವು ಭೂಮಿಯೊಳಗೆ ದುಡ್ಡು ಹಾಕ್ತೇವೆ, ಹೈರಾಣ ಹಾಕ್ತೇವೆ, ಒಕ್ಕಲ್ತನದವ್ರೆಲ್ಲ ಮಾಡ್ತೇವೆ. ನಾವು ಎಲ್ಲ ಬೆಳೆನೂ ಬರ್ತದ, ಫಲಾನು ಬರ್ತದ. ಆದ್ರೆ ನಮ್ಮ ಮಾರ್ಕೆಟ್ ಬಿದ್ದು ಹೋಗ್ತದ.
ನಾವ್ ಎಲ್ಲಾ ಶ್ರಮ ಹಾಕಿರ್ತೇವಿ, ಎಲ್ಲಾ ಫಲ ಬೆಳೆದಿರ್ತೇವಿ, ಎಲ್ಲಾ ಮಾಡಿರ್ತೇವೆ. ಅವಾಗ ನಮ್ಗೆ ಏನಾಗ್ತದ, ಅತ್ಯಧಿಕ ದುಃಖ ಆಗ್ತದ. ನಾ ಯಾಕಾರ ಮಾಡಿದ್ನಪ್ಪ ಒಕ್ಕಲ್ತನ, ಹಂಗ ಎಲ್ಲಾ ರಂಗದೊಳಗನು. ಇವತ್ತ ನೌಕರಿದಾರಿಗೆ ದುಃಖ ಇಲ್ಲನು ಅಂದ್ರೆ ಅವ್ರಿಗೆ ದುಃಖ, ಎಲ್ಲರಿಗೂ ದುಃಖ ಅದ. ನಾವ್ ಒಂದ್ ಫಲ ಇಟ್ಟುಕೊಂಡು ಮಾಡೋದ್ರಲಿಂದ ಆ ಫಲ ಈಡೇರ್ಲಿಲ್ಲ ನಮ್ ದುಃಖ ಆಗ್ತದ. ಹಂಗ ನಿಷ್ಕಾಮವಾಗಿ ಕರ್ಮ ಮಾಡ್ದೇವಂದ್ರ ಅಲ್ಲಿ ಲಾಭ ಆದ್ರೂ ಅವ ಹಿಗ್ಗುದಿಲ್ಲ, ನಷ್ಟ ಆದ್ರೂ ಕುಗ್ಗುದಿಲ್ಲ. ಅದು ಭಗವಂತ ನಾನಂತೂ ಕರ್ಮ ಒಳ್ಳೆ ರೀತಿ ಮಾಡೀನಿ, ಅವ ಫಲ ಕೊಡುದು ಅವನ್ ಕೈಯಾಗದ. ಅದು ಯಾಕ ಒಂದು ನಮ್ಮ ಫಲ ಒಂದು ಒಳ್ಳೇದು ರೇಟ್ ಜರ ಬೆಳೆದಿರ್ತೇವೆ, ಒಮ್ಮೆ ದೊಡ್ಡ ರೇಟ್ ಆಗಿ ದೊಡ್ಡ ಲಾಭ ಆಗ್ತದ. ಆದ್ರ ಫಲ ಕೊಡುದು ಅವನ್ ಕೈಯಾಗದ. ನಾನು ಕರ್ಮವನ್ನ ನಿಷ್ಠೆಯಿಂದ ಕರ್ಮ ಮಾಡುದು ನನ್ನ ಕರ್ಮ, ನನ್ನ ಧರ್ಮ ಅದ. ಅದನ್ನ ಹಿಂಗ ನಿಷ್ಕಾಮವಾಗಿ ನನ್ನ ಧರ್ಮವನ್ನು ಒಳಗೊಂಡು ನಾ ಕರ್ಮವನ್ನು ಮಾಡಿದೆಪ್ಪ ಅಂದ್ರ ಆ ಕರ್ಮದ ಫಲವನ್ನ ಆ ಭಗವಂತ ಕೊಡ್ತಾನ. ನಾನು ನನ್ನ ನಿಷ್ಕಾಮ ಕರ್ಮವನ್ನು ಮಾಡಕ್ ಬತ್ತು ಅಂದ್ರೆ ನಮಗ್ ದುಃಖ ಆಗುದಿಲ್ಲ ಅನ್ನುವಂಥದ್ದು ಅರ್ಥ. ಕಾಮನೆ ಇಟ್ಕೊಂಡು ನಾವು ಕರ್ಮವನ್ನು ಮಾಡ್ದೇವಂದ್ರ ನಮ್ಗ ಆ ಫಲ ಈಡೇರ್ಲಿಲ್ಲ ಅಂದ್ರೆ ದುಃಖ ಆಗ್ತದ. ಹಂಗ ನಿಷ್ಕಾಮವಾಗಿ ಕರ್ಮ ಮಾಡುದು ನಮಗ್ ಬತ್ತು ಅಂದ್ರ ಅವು ಎರಡೂ ಸುಖ ದುಃಖಗಳು, ಮಾನ ಅಪಮಾನ ನಿಂದಯ್ಯ, ಹಾನಿ ವೃದ್ಧಿ ನಿಂದಯ್ಯ, ಬೆಳ್ಳಿಗೆ ಕಾಯಿ ದಿಂಬಿತ್ತೆ ಕೂಡಲ ಸಂಗಮ ದೇವ ಅನ್ನುವಂಗ ನಾನು ನಿನಗೆ ಒಬ್ಬ ವಜ್ಜಕ್ಕೆ ನಾನು ಇಷ್ಟೆಲ್ಲಾ ಜಗತ್ತಿನ 84 ಜೀವರಾಶಿಗಳಿಗೆ ಅಲ್ಲಲ್ಲಿ ಆಹಾರಿಟ್ಟು ಸಲ್ಲುವಂತ ನೀನು ಭಗವಂತ ಆತ್ಮ, ನಾನು ಒಬ್ಬ ನಿನಗೆ ವಜ್ಜಕ್ಕೆ ನಾನು. ಅದಕ್ಕ ಎರಡೂ ನಿಂದ, ಮಾನ ಆದ್ರೂ ನಿಂದ, ಅಪಮಾನ ಆದ್ರೂ ನಿಂದ. ಒಮ್ಮೆ ಹಾನಿನೂ ಆದಂಗಕ್ಕದ, ವೃದ್ಧಿ ಆದಂಗಕ್ಕದ, ಎರಡೂ ನಿಂದ ಅಂತೇಳಿ ಹಿಂಗ ಒಂದು ನಿಷ್ಕಾಮ ಕರ್ಮ ಭಕ್ತಿ ಒಳಗ ನಾವ್ ಮಾಡಕ್ ಬತ್ತು ಅಂದ್ರ ಅದು ನಮಗ್ ಏನಾಗ್ತದ, ಒಳ್ಳೆ ಫಲ ಕೊಡ್ತದ, ಜ್ಞಾನ ಆಗ್ತದ. ಅಂದ್ರೆ ನಿವೃತ್ತಿ ಮಾರ್ಗಕ್ಕೆ ಹೋಗ್ತೇವೆ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸುವಂತ ಉದ್ದೇಶದ. ಇಲ್ಲಿ ಒಟ್ಟಾರೆ ಇಲ್ಲಿ ನಮಗ 9ನೇ ಸೂತ್ರದೊಳಗೆ ಏನ್ ಹೇಳ್ಕೊತ ಬಂದ್ರ, ಸಕಾಮದಿಂದ ಕರ್ಮವನ್ನು ಮಾಡಿದರೆ ದುಃಖವು ಅಧಿಕವಾಗಿ ಪ್ರಾಪ್ತಿವಾಗ್ತದ. ಒಂದು ಕಾಮನೆ ಇಟ್ಟುಕೊಂಡು ನಾವು ಕರ್ಮವನ್ನು ಮಾಡಿದೇವೆ ಅಂದ್ರೆ ಆ ಕರ್ಮ ಈಡೇರ್ಲಿಲ್ಲ ಅಂದ್ರೆ ನಮ್ಗೆ ದುಃಖ ಆಗ್ತದ. ಆದ್ದರಿಂದ ಮೋಕ್ಷಾರ್ಥಿಗಳು ಕರ್ಮವನ್ನು ನಿಷ್ಕಾಮ ಬುದ್ಧಿಯಿಂದ ಬ್ರಹ್ಮಾರ್ಪಣೆಯಿಂದ ಮಾಡುವುದರಿಂದ ಅತಿ ವಿರತಿ ಆಗ್ತಂದ್ರೆ ವೈರಾಗ್ಯ ಉಳ್ಳವರಾಗ್ತೇವೆ. ವೈರಾಗ್ಯ ಉಳ್ಳವರಾದವರಿಗೆ ನಿವೃತ್ತಿ ಮಾರ್ಗ ಬರ್ತದ ಅನ್ನುವಂಥದ್ದನ್ನ ಇದು ಜಜ್ಮೆಂಟ್. ಇಷ್ಟೇ. ನಾವು ಇದು ನಾನು ಮೋಕ್ಷ ಆಲಿ, ಜ್ಞಾನ ಆಲಿ, ನಾ ಮುಕ್ತನಾಲಿ ಅಂತ ಹಿಂಗ್ ಕಾಮನ್ ಇಟ್ಕೊಂಡು ಮಾಡ್ದೇವಂದ್ರ ನಮಗೇನೋ ನನ್ನ ಆ ಸ್ವರೂಪ ಸ್ಥಿತಿ ಆಗ್ಲಿಲ್ಲ, ಜ್ಞಾನ ಆಗ್ಲಿಲ್ಲ ಅಂದ್ರ ನಮ್ಗೆ ಏನಾಗ್ತದ, ನಿರಾಶೆ ಆಗ್ತದ. ಈ ಜನ್ಮ ಆಗಿಲ್ಲ, ಇನ್ನೊಂದ್ ಜನ್ಮಕರ ಅಕ್ಕದಲ್ಲ ಅಂತ ಹಿಂಗ್ ವಿಶ್ವಾಸ ಇಟ್ಟೇವಂದ್ರ ಅದು ನಮಗ ಆ ಫಲ ಕೊಡ್ತದ ಅನ್ನುವಂಥದ್ದನ್ನ ಇಲ್ಲಿ ನಿವೃತ್ತಿ ಮಾರ್ಗ ಕಡೆ ಬಂದೇ ಬರ್ತೇವೆ ಅನ್ನುವಂಥದ್ದನ್ನ ನಾವು ಎಷ್ಟೋ ಕತಿ ಕೇಳ್ಕೊಂಡು ಬಂದೇವೆ. ಕತಿ ಹೇಳಕ್ ಹೋಗುದಿಲ್ಲ, ಆದ್ರೆ ಇಲ್ಲಿ ಒಂದು ಸಂದರ್ಭ ಕೇಳ್ಬೇಕಾಗ್ತದ. ಇಬ್ರು ಪರಮಾತ್ಮನನ್ನ ಹೊಲಸು ಹೋಗ್ಬೇಕು ಅಂತೇಳಿ ತಪಸ್ಸು ಮಾಡಕ್ ಕೂತ್ರು. ತಪಸ್ಸು ಮಾಡಕ್ ಕುಂತಾಗ ಸದ್ಗುರುನಾಥ ಬಂದ ಅವ್ರಿಗೆ ಭೇಟಿ ಆದಾಗ ಅವ್ರ ನಿಮ್ಮ ಬಯಕೆ ಏನಪ್ಪ, ನಿಮ್ಮ ಭಕ್ತಿ ಒಲ್ದೇವಿ, ನಿಮ್ಗೆ ಏನ್ ಆಸೆ ಅದ ಕೇಳ್ರಿ ಅಂತಂದಾಗ ನನಗ ಮೋಕ್ಷ ಹೊಂದಬೇಕಾಗ್ಯದ, ಮೋಕ್ಷ ಆಗ್ಬೇಕಾಗ್ಯದ ಅಂತೇಳಿ ಒಬ್ಬ ಹೇಳ್ತಾನ. ಒಬ್ಬ ಅಂತಾನ, ಇಲ್ಲಪ್ಪ ನಿನ್ನ ಕರ್ಮ ಅಧಿಕ ಬಹಳ ಅದ, ನಿನಗೆ ಈ ಜನ್ಮದ ಆಗುದಿಲ್ಲ, ಮತ್ ಯಾವಾಗಾರ ಅಕ್ಕದಂದ್ರ ಇಲ್ಲಿಂದ ಏನ ಗಿಡ ಅದಲ್ಲ, ಅರಳಿ ಗಿಡ, ಆ ಅರಳಿ ಗಿಡದ ಎಲಿ ಎಷ್ಟದಾವು ಅಷ್ಟು ಜನ್ಮನಿ ಹುಟ್ಟಿ ಬರ್ಬೇಕಾಕ್ಕದ, ಅವಾಗ ನಿನಗ್ ಮೋಕ್ಷ ಅಕ್ಕದ ಅಂತ ಹೇಳ್ತಾನ. ಅವ ಏನಂತ ತಿಳ್ಕೊತಾನ, ಇಷ್ಟು ಜನ್ಮ ಎತ್ತಬೇಕಾ, ಇದೇ ನನಗ್ ಸಾಧ್ಯ ಇಲ್ಲಪ್ಪ, ಇದು ಬ್ಯಾಡ ಅಂತೇಳಿ ಅವ ಏನ್ ಮಾಡ್ದ, ಮೋಕ್ಷದ ಇಚ್ಛೆವನ್ನೇ ಬಿಟ್ಟು ಮತ್ತ ಅವ ಹೊರಗೆ ಬಂದ. ಆದ್ರೆ ಇನ್ನೊಬ್ಬನತೆಗೆ ಹೋಗ್ತಾನ, ನಿಂದೇನ ಅಪೇಕ್ಷೆಪ್ಪ, ನಂದು ಅದೇ ಹೇಳ್ತಾನ, ನನ್ನ ಮೋಕ್ಷವನ್ನು ಹೊಂದಬೇಕಾಗ್ಯದ, ಈ ಹುಟ್ಟು ಸಾವು ಬಿಡುಗಡೆ ಹೊಂದಬೇಕಾಗ್ಯದ, ಈ ಪ್ರಪಂಚದ 84 ಜನ್ಮ ನಾ ಕಳ್ಕೊಂಡು ಮುಕ್ತಿವನ್ನು ಹೊಂದಬೇಕಾಗ್ಯದ. ಅದಕ್ಕೆ ನನಗ ಅಂತ ಜ್ಞಾನವನ್ನ ಬೋಧಿಸು ಗುರುಗಳೇ ಅಂತೇಳಿ ಆ ಗುರುಗಳಲ್ಲಿ ಕೇಳ್ಕೊತಾನ. ಅವಾಗ ಅವ ಹೇಳ್ತಾನ, ನೋಡಪ್ಪ ನಿನಗ್ ಏನಾಯ್ತಪ್ಪ ಅಂದ್ರ ಈ ಗಿಡದೊಳಗ ಎಷ್ಟು ಎಲಿ ಅದಾವು ಅಷ್ಟು ಎಲಿ ಉದುರುತನ ನೀನ್ ಏನ್ ಮಾಡ್ಬೇಕು, ಕರ್ಮ ಮಾಡ್ಬೇಕು, ಅಷ್ಟು ತಪಸ್ಸು ಮಾಡ್ಬೇಕು. ಅವಾಗ ಈ ಎಲಿ ಉದುರಿಂದ ಅಷ್ಟು ಜನ್ಮ ನೀ ಏನ್ ಎತ್ತಿ ಬರ್ತಿಯಲ್ಲ, ಅವಾಗ ನಿನಗೆ ಈ ಎಲಿ ಇಲ್ಲಾರ್ದಂಗ ಆಯ್ತು ಅಂದ್ರೆ, ಎಲಿ ಉದುರ್ತು ಅಂದ್ರೆ ಅವಾಗ ನಿನಗ ಅಷ್ಟು ಜನ್ಮ ಎತ್ತಿ ಬಂದ ನಿನಗ್ ಮೋಕ್ಷ ಆಗ್ತದಂತಂದಾಗ ಇವನಲ್ಲಿ ಏನ್ ಸಂಕಲ್ಪ ಇಟ್ಕೋತಾನ, ಇಷ್ಟೇ ಎಲಿಯಾ, ಇಷ್ಟು ಗಿಡ ಎಲಿ ಉದುರಿಂದ್ರಲ್ಲ ನನಗ್ ಮೋಕ್ಷ ಆಗ್ತದಲ್ಲ, ಅವ ಹಿಂದಕ್ ಸರಿಲಿಲ್ಲ, ಇಷ್ಟು ಎಲಿ ಉದುರಿಂದ್ರ ನನಗ್ ಮೋಕ್ಷ ಆಗ್ತದ, ಇಷ್ಟು ಜನ್ಮ ಎತ್ತಿಂದ್ರ ಆಗ್ತದಲ್ಲ ನನಗಂತೇಳಿ ಹಿಂಗ ಒಳ್ಳೆ ಸಂಕಲ್ಪ ಮಾಡ್ತಾನ. ಒಳ್ಳೆ ಸಂಕಲ್ಪ ಮಾಡಿದಾಗ ಮುಂದ 6-7 ತಿಂಗಳದಾಗ ಏನಾಗ್ತದ, ಇಷ್ಟು ಎಲಿ ಒಂದು ಋತುಮಾನ ಮ್ಯಾಗ ಉದುರು ಹೋಗ್ಬಿಡ್ತಾವು. ಋತುಮಾನ ಹೋದಾಗ ಅವಾಗ ಆ ನಂಬಿಗೆ ಇಟ್ಟಿದ್ದು
ನಿಷ್ಕಾಮದಿಂದ ಸೇವೆ ಮಾಡಿದ್ದು ಅವ್ಗೆ ಏನಾಗ್ತದ ಮೋಕ್ಷನು ಹೊಂದದ ಅನ್ನುವಂಥದ್ದನ್ನ ಇಲ್ಲಿ ದೃಷ್ಟಾಂತ ಹೇಳ್ತಾರ. ಅದಕ್ಕೆ ಇಲ್ಲಿ ನಾವು ಕೂಡ ಆ ನಿವೃತ್ತಿ ಮಾರ್ಗ ನಮಗೂ ಮೋಕ್ಷವನ್ನು ಹೊಂದಬೇಕು ಅನ್ನುವಂಥದ್ದನ್ನ ಬಯಕೆಯನ್ನ ನಷ್ಟ ಮಾಡಿಕೊಂಡು ಕಾಮನೆಯನ್ನ ಮಾಡ್ಕೊಂಡು ನಿಷ್ಕಾಮ ಕರ್ಮವನ್ನು ಮಾಡಿದೆವಪ್ಪ ಅಂದ್ರ ನನ್ನ ಸ್ವರೂಪ ಸ್ಥಿತಿ ನನಗೂ ಹಾಗೆ ಆಗ್ತದ. ಅಲ್ಲಿ ಏನ್ ಮಾಡ್ತದಂದ್ರ ಆ ಶ್ರದ್ಧಾ ಮತ್ತು ನನ್ನೊಳಗಿರುವಂತ ಪಾಪ ದೋಷಗಳು ತಾನೇ ನಿವೃತ್ತಿ ಆಗ್ತದ, ಜ್ಞಾನ ಆಗ್ತದಲ್ಲಿ. ಜ್ಞಾನ ಆದಾಗ ಆ ಪ್ರಾಪ್ತಿ ಆದ ಅನೇಕ ಕರ್ಮ ವಾಸನೆಗಳು ನಾಶ ಆಗ್ತಾವು. ನಾಶ ಆದಾಗ ನಮ್ಗೆ ಇದೇ ಜನ್ಮದೊಳಗ ಆ ಪರಮಾನಂದ ಸುಖವನ್ನು ಅನುಭವಿಸ್ತೀವಿ. ಮತ್ತು ಈ ಪ್ರಾರಬ್ಧ ಈಶ್ವರ ಸಂಕಲ್ಪ ಮೊದಲು ಹೇಳ್ಕೊಂಡು ಬಂದೇಳಿ, ಈಶ್ವರ ಸಂಕಲ್ಪ ಎಲ್ತಾನೆ ಇರ್ತದ ಶರೀರ. ಅದಕ್ಕೆ ಏನೇನ್ ಆಗ್ಬೇಕು, ಸುಖಾನು ದುಃಖವನ್ನು ಮೊದಲೇ ಅದ್ ಕಟ್ಕೊಂಡು ಬಂದದ. ಆ ಸುಖ ದುಃಖಗಳನ್ನು ಅನುಭವಿಸ್ತದ. ಯಾವಾಗ ಜ್ಞಾನ ಆಗಿರ್ತದ ಅವಾಗ ಪ್ರವೃತ್ತಿ ಮಾರ್ಗ ಹೋಗಿರ್ತದ, ಅಲ್ಲಿ ನಿವೃತ್ತಿ ಮಾರ್ಗ ಇರ್ತದ. ಅಂದ್ರೆ ಹುರಿದ ಬೀಜ ದಗ್ಧ ಬೀಜದಂತೆ ಆ ಜೀವ ಇರ್ತದ ಅನ್ನುವಂಥದ್ದನ್ನ ಇಲ್ಲಿ ಗಟ್ಟಿ ಮಾಡ್ಕೊಳ್ಳೋಣ. ಅವು ಕರ್ಮಗಳ ಘಟಿಸಿದ್ರು ಕೂಡ ಅವು ಯಾವ ಆಗುದಿಲ್ಲ. ಒಳ್ಳೆ ಕರ್ಮಗಳನ್ನ ಕೆಟ್ಟ ಕರ್ಮಗಳನ್ನ ಮಾಡಿದ್ರು ಕೂಡ, ಯಾಕ ಅವಾಗ 80 ವಯಸ್ಸು ಆವಿಷ್ಯದ, 60 ವರ್ಷ ಜ್ಞಾನ ಆಗ್ಯದ, ಇನ್ನ 20 ವರ್ಷ ಬದುಕಬೇಕಾಗ್ಯದ. ಇನ್ನ 20 ವರ್ಷದೊಳಗೂ ಕೂಡ ಕರ್ಮಗಳು ಘಟಿಸ್ತಾವು, ಎರಡೂ ಘಟಿಸ್ತಾವು. ಆ ಈಶ್ವರನಿಗೆ ಶರೀರ ಪ್ರಾರಬ್ಧ ಅದು ಅಲ್ತಾನೆ ಇರುದೇ, ಅದಕ್ಕೆ ಉಣಿಸ್ಬೇಕು ತಿನ್ನಿಸ್ಬೇಕು, ಅವಂಗೂ ಕರ್ಮ ಅಕ್ಕಾವು. ಆದ್ರ ಅವಾಗ ಯಾವಾಗ ಜ್ಞಾನ ಆಗಿರ್ತದ ಅವಾಗ ಅವನ್ ದಗ್ಧ ಬೀಜದಂತೆ ಜ್ಞಾನ ಆಗಿರ್ತದ. ಅವು ಯಾವ ಕರ್ಮಗಳು, ಒಳ್ಳೆ ಕರ್ಮಗಳಿರ್ಲಿ ಕೆಟ್ಟ ಕರ್ಮಗಳಿರ್ಲಿ, ಎರಡೂ ಅವಾಗ ಆಗುವುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಒತ್ತಿ ಕೊಟ್ಟು ತಿಳಿಸಿದ್ರು. ಮತ್ತ ಒಳ್ಳೆ ಕರ್ಮವನ್ನು ಮಾಡಿದವರು, ಗುರುವಿನ ಸ್ತುತಿ ಮಾಡಿದವರು, ಸೇವಾ ಮಾಡಿದವರು, ಗುರು ಹೇಳಿದಂತ ನಡೆದ ದಾರಿಯಲ್ಲಿ ನಡೆದವರಿಗೆ ಮಾತ್ರ ಏನಾಗ್ತದ, ಅದು ಪುಣ್ಯ ಹೋಗ್ತದ. ಅವ್ನ್ ನಿಂದ ಮಾಡಿದವರು, ಸ್ತುತಿ ಮಾಡಿದವರು, ಅವನು ನಮಗತ್ಯದ ನಾವೇನ್ ಬಿಟ್ಟಾನ, ಹಂಗ್ ಮಾಡ್ಯಾನ, ಹಂಗ ಹಿಂಗ ಅವ್ನ ನಿಂದ ಮಾಡಿದವರು, ಅವನ ಪಾಪಗಳಲ್ಲಿ ಘಟಿಸಿರ್ತಾವ. ಆ ಪಾಪಗಳನ್ನ ಅವ್ರು ತಗೋತಾರ ಅನ್ನುವಂಥದ್ದನ್ನ ಇಲ್ಲಿ ಪ್ರವೃತ್ತಿ ಮತ್ತು ನಿವೃತ್ತಿ ಮಾರ್ಗ ಕರ್ಮದೊಳಗೆ ಎರಡು ಪ್ರಕಾರ. ಒಂದು ವೇದದೊಳಗ ಅದನ್ನೇ ಕರ್ಮವನ್ನು ಹೇಳ್ಯಾರ, ಅದೇ ವೇದದೊಳಗ ನಿವೃತ್ತಿ ಕರ್ಮನು ಹೇಳ್ಯಾರ. ಯಾರು ಪ್ರವೃತ್ತಿ ಕರ್ಮಗಳು ಹೋಗ್ತಾರ ಅವ್ರಿಗೆ ಜನ್ಮಗಳನ್ನ ಎತ್ಕೋತ ಹೋಗ್ತಾರ. ಆದ್ರೆ ಯಾರು ಸಾಕುವಂತೆ ನಿವೃತ್ತಿ ಕರ್ಮ ಕಡೆ ಹೋಗ್ತಾರ, ಭಗವಂತ ಕೊಟ್ಟದ್ದನ್ನ ಭಗವಂತನಿಗೆ ಅರ್ಪಿಸಿ ನಿಷ್ಕಾಮ ಕರ್ಮವನ್ನು ಮಾಡ್ತಾರ, ಅವ್ರಿಗೆ ನಿವೃತ್ತಿ ಮಾರ್ಗ ಕಡೆ ಹೋಗ್ತದ. ನಿವೃತ್ತಿದಿಂದ ಅವಾಗ ಜ್ಞಾನ ಉದಯ ಆಗ್ತದ ಅನ್ನುವಂಥದ್ದನ್ನ ಈ ನುಡಿಯೊಳಗ ಇಷ್ಟ ಎಲ್ಲಾ ಸ್ಪಷ್ಟತೆಯನ್ನು ಹೇಳ್ಕೋತ ಬಂದಾರ. ಇದ್ರ ಏನು ಸಂಶಯ ಯಾರಿಗೂ ಬರಾಕಿಲ್ಲ, ಯಾಕಂದ್ರ ಅದು ಸ್ಪಷ್ಟ ಅವ್ರು ಹೇಳ್ಕೊಂಡು ಬಂದಾರ. ಈ ನಮಗ ಆಗ್ತದ, ಎಲ್ಲರಿಗೆ ಆಗ್ತದ ಅನ್ನುವಂಥದ್ದು ಇನ್ನೊಂದು ನಿಶ್ಚಯ ಮಾಡೋಣ. ಇಲ್ಲಿ ಇಲ್ಲಿ ಏನಪ್ಪಾ ಅಂದ್ರ ಆ ಮೈತ್ರಾದೇವಿ ಹೆಂಗಿದ್ಲು ಅನ್ನುವಂಥದ್ದನ್ನ ನಾವು ತಿಳ್ಕೊಂಡ್ ಬಂದಿವಿ, ಎಲ್ಲರಿಗೂ ಗೊತ್ತದ. ಆ ಮೈತ್ರಿ ಜನಕ ಮಹಾರಾಜನ ಆಸ್ತ್ರದೊಳಗ ಮೈತ್ರ ಅನ್ನುವಂತ ಒಬ್ಬ ಮಂತ್ರಿ ಇರ್ತಾನ. ಮಂತ್ರಿ ಮಗಳೇ ಈಕಿ ಮೈತ್ರಾದೇವಿ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಆಕಿನ ಪ್ರಶ್ನೆ ಏನಿರ್ತದ, ಆಕಿನೂ ವಯಸ್ಸಿಗೆ ಬರ್ತಾಳ. ವಯಸ್ಸಿಗೆ ಬರಾನ ಆಕಿದ ಪುಣ್ಯ ಅಧಿಕ ಇರ್ತದ. ಪುಣ್ಯ ಅಧಿಕಿದ್ದಾಗ ವಯಸ್ಸಿಗೆ ಬಂದಾಗ ತಂದಿ ನಿನಗ ಮದ್ವಿ ಮಾಡ್ಬೇಕತ್ ಮಾಡಿನವ ಅಂತ ಕೇಳಿದಾಗ, ನಾನು ಮದ್ವಿ ಆಗುದಿಲ್ಲ ಅಂತ ಇಲ್ಲ ಇಲ್ಲ ಮದ್ವಿ ಆಗ್ಬೇಕು ಅಂತಂದಾಗ ಆಕಿ ಒಂದು ಸವಾಲ್ ಇದು ಇಡ್ತಾಳ. ಅವಾಗ ತಂದಿಗೆ ಏನ್ ಇಡ್ತಾಳ, ನೋಡು ನನಗ ನೀನ್ ಎಂತವ್ರಿಗೆ ಲಗ್ನ ಮಾಡಿ ಕೊಡ್ಬೇಕು ಅಂದ್ರೆ ನಾ ಮದ್ವಿ ಆಗ್ತೀನಿ, ಒಂದು ಷರತ್ ಇಡ್ತಾಳ. ಅವ ಬ್ರಹ್ಮಚಾರಿ ಆಗಿರ್ಬೇಕು ಅಥವಾ ಅವ ಜ್ಞಾನಿ ಆಗಿರ್ಬೇಕು. ಜ್ಞಾನಿಗೆ ನನ್ನನ್ನು ಕೊಟ್ರ ನಾನು ಅಂತವ್ರ ಮದ್ವಿ ಆಗ್ತೀನಿ ಅಂತಂದಾಗ, ಇವ್ರು ಯಾಜ್ಞವಲ್ಕರು 60 ವರ್ಷದಿಂದ ಅವ್ರು ಇರ್ತಾರ. ಆದ್ರೆ ಆಕಿ ಮೈತ್ರ ಎಂತಕ್ ಇರ್ತಾಳ ಅಂದ್ರೆ ಇನ್ನ 25 ವರ್ಷನಾಕಿ ಇರ್ತಾಳ. ಆದ್ರ ಅಂತ ವೃದ್ಧನನ್ನ ಮದ್ವಿ ಮಾಡ್ಕೊಂಡು ಆ ಜ್ಞಾನವನ್ನ ಮಾಡ್ಕೊಂಡು ಅದು ಏನಪ್ಪಾ ಅಂದ್ರ ಆ ಆ ಜ್ಞಾನವನ್ನ ಮಾಡ್ಕೊಂಡು ಆಕಿ ಮೋಕ್ಷವನ್ನು ಹೊಂದುತ್ತಾಳ ಅನ್ನುವಂಥದ್ದನ್ನು ಮೈತ್ರಾದೇವಿಯ ಇಲ್ಲಿ ಆ ಮೈತ್ರಾದೇವಿಯ ಅಂತದನ್ನ ವೈರಾಗ್ಯವನ್ನೇ ಆಕಿ ಆಶ್ರಯ ಮಾಡ್ಕೊಂಡಿದ್ಲು. ಅದಕ್ಕೂ ಕೂಡ ನಮಗೂ ಕೂಡ ಈ ಭೋಗದೊಳಗ ಈ ಮುಂದಿನ ಬದುಕಿನೊಳಗ ನನಗೂ ವೈರಾಗ್ಯವನ್ನು ಒಳಗೊಂಡು ಇಂಥ ಪ್ರೀತಿಸಿದನೆ ಅಂದ್ರ, ಇಂಥ ಗಂಡನನ್ನ ಮದ್ವಿ ಮಾಡ್ಕೊಂಡೆ ಅಂದ್ರ, ಜ್ಞಾನವೆಂಬ ಗಂಡನ ಮದ್ವಿ ಮಾಡ್ಕೊಂಡೆ ಅಂದ್ರ ನನಗೂ ಕೂಡ ಸಹಜವಾದ
ಮೈತ್ರಾದೇವಿ ಜ್ಞಾನ ನಮಗೂ ಅಕ್ಕದ ಅನ್ನುವಂಥದ್ದನ್ನ ಇದು ಬೃಹದಾರಣ್ಯಕೋಪನಿಷತ್ತಿನ ಶ್ರೇಷ್ಠವಾದ ಈ ಪರಮಾನುಬೋಧಿ ಗ್ರಂಥ ಅನ್ನುವಂಥದ್ದನ್ನ ಇಲ್ಲಿ ಯಾಜ್ಞವಲ್ಕರ ಕಥೆ ಕೇಳೋಣ. ಜ್ಞಾನಿ ಇರ್ತಾನ, ಇನ್ನೊಬ್ಬ ಹೆಣ್ತಿರ್ತಾರ, ಅದು ಎಲ್ಲರಿಗೂ ಗೊತ್ತದ. ಅಂತ ಯಾಜ್ಞವಲ್ಕನ ಹೆಂಡತಿ ಮೈತ್ರಾದೇವಿ ಹಂಗ ನಾವು ಕೂಡ ವೈರಾಗ್ಯ ಉಳ್ಳವರಾಗಿ ಜ್ಞಾನವನ್ನೇ ಆಶ್ರಯ ಮಾಡ್ಕೊಂಡು ಇದೇ ಜನ್ಮದೊಳಗ ಯಾರೇ ಇರು ನೀನು ಇದೇ ಜನ್ಮದೊಳಗ ಮೋಕ್ಷವನ್ನು ಹೊಂದಾಕ ಬರ್ತದ ಅನ್ನುವಂಥದ್ದನ್ನ ಎಷ್ಟು ನಾವು ಸ್ಪಷ್ಟ ಮಾಡ್ಕೊಳ್ಳೋಣ ಅನ್ನುವಂಥದ್ದನ್ನ ಈ 9ನೇ ನುಡಿಗಳನ್ನ ಮುಗಿಸಿ ನಾಳೆಗೆ 10ನೇ ನುಡಿಗಳನ್ನ ಮತ್ತ ನಾಳೆಗೆ ಚರ್ಚೆ ಮಾಡ್ಕೊಂಡು ಹೋಗುಮ. ಅಲ್ಲಿ ನಾಳೆಗೆ ಮತ್ತ ಮುಮುಕ್ಷು, ಅಭ್ಯಾಸಿ, ಅನುಭವಿ ಮೊದಲಾದವರ ಕಾಯಕ ಮತ್ತು ಮಾನಸಿಕ ಕ್ರಿಯೆಗಳು ಹೆಂಗಿರ್ತಾವ ಅನ್ನುವಂಥದ್ದನ್ನ ಮತ್ತ ನಾಳೆಗೆ ಚರ್ಚೆ ಮಾಡೋಣ. ಇಲ್ಲಿ ತನ ಈ ಪರಮಾನುಬೋಧಿ ಒಳಗೆ ಬರುವಂತ ಶ್ರೇಷ್ಠವಾದ ಈ ಆರೂಢನ ಸ್ಥಿತಿ ಮತ್ತು ನಿವೃತ್ತಕ ಮತ್ತು ಪ್ರವೃತ್ತಕದ ಬಗ್ಗೆ ನಮಗೆಲ್ಲ ಸ್ಪಷ್ಟ ಮಾಡ್ಕೋತ ಬಂದಾರ. ಇದ್ರಾಗ ಏನೋ ಹೇಳುದ್ರಾಗ ಕೂಡ ಹೆಚ್ಚು ಕಮ್ಮನವಾಗಿರ್ತಾವು. ಒಬ್ರಿಗೆ ಅನುಭವಕ್ಕೆ ಬಂದಿರ್ತಾವ, ಒಬ್ರಿಗೆ ಬಂದಿರಂಗಿಲ್ಲ. ಅದಕ್ಕ ಏನೋ ಹೆಚ್ಚು ಕಮ್ಮಿ ಆದ್ರೂ ಕೂಡ ನನ್ನನ್ನ ಕ್ಷಮಾ ಮಾಡಿಸ್ತೀರಿ ಅಂತ ತಿಳ್ಕೊಂಡು ನನ್ನ ಒಂದೆರಡು ಮಾತುಗಳನ್ನ ಸಿದ್ಧಾರ್ಥ ಪಾದಕ್ಕೆ ಅರ್ಪಿಸಿ ಮುಕ್ತಾಯ ಮಾಡ್ತೇನ್ರಿ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ತಮ್ಮೆಲ್ಲರ ಶರಣರ ಪಾದಕ್ಕೂ ಕೂಡ ಶರಣಾರ್ಥಿ ಸಲ್ಲಿಸಿ ಇವತ್ತಿನ ಸತ್ಸಂಗದಲ್ಲಿ ಮುಕ್ತಾಯ ಮಾಡೋಮ್ರಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾರಿ. ಓಂ ನಮಃ ಶಿವಾರಿ. ಶರಣೈ ಪೂಜ್ಯರು ಬಂದಾರಲ್ಲಿ.